ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ. ನಮಸ್ಕಾರ. ಬೆನಕ 45 ಕಾರಂತ 91 ರಂಗೋತ್ಸವಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಎಷ್ಟೋ ಜನ್ಮಗಳ ಪುಣ್ಯವಿದ್ದರೆ ಮಾತ್ರ ಮನುಷ್ಯ ಜನ್ಮ ಸಿಗುತ್ತದಂತೆ. ಆ ಜನ್ಮದಲ್ಲಿ ಅತ್ಯಂತ ಅನುಭವ ಪಡೆಯುವುದು ಕಲಾವಿದರಂತೆ. ಈ ಮಾತುಗಳು ನಮಗೆ ಅನುಭವಕ್ಕೆ ಬರುವುದು ನಾಟಕಗಳಲ್ಲಿ ಪಾತ್ರ ಮಾಡಿದಾಗ ಮಾತ್ರವಲ್ಲ, ರಂಗತಂಡದ ಸಂಘಟನೆಯ ಕೆಲಸಗಳಲ್ಲೂ ನೇಪಥ್ಯದ ಕೆಲಸಗಳಲ್ಲೂ ಸಿಗುತ್ತದೆ. ಏಕೆಂದರೆ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವುದು ಎಂದರೆ ಸಮಾಜದಲ್ಲಿ, ಸಮಾಜದೊಂದಿಗೆ, ಸಮಾಜಕ್ಕೆ ಅಭಿಮುಖವಾಗಿ ಸಹಚರರಾಗಿ ಸಂವೇದನೆಯನ್ನು ಇಟ್ಟುಕೊಂಡಾಗ ಮಾತ್ರ, ಸಮಾಜದ ಸಮಸ್ಯೆಗಳನ್ನು ತನ್ನ ಸಮಸ್ಯೆ ಎಂದು ಪರಿಭಾವಿಸಿದಾಗ ಮಾತ್ರ ಕ್ರಿಯಾಶೀಲತೆಗೆ ಅವಕಾಶ. ಈ ಕ್ರಿಯಾಶೀಲತೆ ಇದ್ದವರೇ ಕಲಾವಿದರು, ರಂಗಕರ್ಮಿಗಳು ಎನಿಸಿಕೊಳ್ಳುತ್ತಾರೆ. ಇಂತಹ ಜೀವನ ದರ್ಶನವನ್ನು ಪಡೆದವರು ಅದೆಷ್ಟೋ. ಬೆನಕ ಮುಖರವರ್ಣಿಕರ ನುಡಿಮಾಲೆಯ 26ನೇ ಸಂಚಿಕೆಯ ಅತಿಥಿ ಶ್ರೀಯುತ UV ನಂಜಪ್ಪ. ಇವರು ಫೆಬ್ರವರಿ 3, 1949ರಲ್ಲಿ ತುಮಕೂರು ಜಿಲ್ಲೆಯ ಉಜ್ಜಿನಿ ಗ್ರಾಮದಲ್ಲಿ ಜನಿಸಿದರು. ತಮ್ಮ ಮಧ್ಯಮ ಶಿಕ್ಷಣವನ್ನು ಉಜ್ಜಿನಿಯಲ್ಲಿ ಮುಗಿಸಿ ತಮ್ಮ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ 1962ರಲ್ಲಿ ಮುಗಿಸಿದರು. ಬೆಂಗಳೂರಿನಲ್ಲಿ BMTC ಬಸ್ ಚಾಲಕನಾಗಿ ತಮ್ಮ ವೃತ್ತಿ ಜೀವನವನ್ನು 1974ರಲ್ಲಿ ಪ್ರಾರಂಭಿಸಿದರು. ನಂತರದಲ್ಲಿ ರಂಗಭೂಮಿಯ ಕಡೆ ಆಸಕ್ತಿ ಮೂಡಿ 1977ರಲ್ಲಿ ಬೆನಕ ತಂಡಕ್ಕೆ ಸೇರ್ಪಡೆಗೊಂಡರು. ಬೆನಕ, ರಂಗಸಂಪದ, ಸೂತ್ರಧಾರ ಹೀಗೆ ಹಲವಾರು ಹವ್ಯಾಸಿ ರಂಗತಂಡಗಳಲ್ಲಿ ನೇಪಥ್ಯ ಕಲಾವಿದ ಹಾಗೂ ನಟರಾಗಿ ರಂಗಭೂಮಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದರು. ಇಂದಿಗೂ ಕೂಡ ಬೆನಕದಲ್ಲಿ ಸಕ್ರಿಯ ಕಲಾವಿದರಾಗಿ ರಂಗಭೂಮಿಯ ಎಲ್ಲ ಯುವ ಕಲಾವಿದರಿಗೆ ಮಾದರಿಯಾಗಿದ್ದಾರೆ. ನಾನು ನಂಜಪ್ಪ. ನಮಸ್ಕಾರ. ನಾನು ಬೆನಕಕ್ಕೆ ಬಂದದ್ದೇ ಒಂದು ರುಚಿಕ. ನಾನು ನನ್ನ 12ನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದೆ. ನಮ್ಮದು ತುಮಕೂರು ಜಿಲ್ಲಾ, ಕುಣಿಗಲ್ ತಾಲೂಕು, ಹುಲಿಯೂರು ದುರ್ಗದ ಹತ್ರ ಒಂದು ಕುಗ್ರಾಮ ಉಜ್ಜಿನಿ ಅಂತ. ಸುಮಾರು 1961ರ ಸಮಯದಲ್ಲಿ ಬೆಂಗಳೂರಿಗೆ ಬಂದೆ. ಆಗ ನನಗೆ 12 ವರ್ಷದ ಹುಡುಗ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಇದರಲ್ಲಿ ಕಾಲ್ಭಾಗನೂ ಇರಲಿಲ್ಲ. ಈಗಿರೋ ಬೆಂಗಳೂರಿನಲ್ಲಿ ಕಾಲ್ಭಾಗನೂ ಇರಲಿಲ್ಲ. ನಾನು ನೋಡಿದ್ದು ಚಾಮರಾಜಪೇಟೆ, ಬಸವನಗುಡಿ, ಗಾಂಧಿ ಬಜಾರು, ಮಾರ್ಕೆಟು, ಕಬ್ಬನ್ಪೇಟೆ, ಮೈಸೂರು ಬ್ಯಾಂಕು, ಮೆಜೆಸ್ಟಿಕ್, ಇದು ಬಿಟ್ಟರೆ ಇನ್ನೆಲ್ಲೂ ಬೆಂಗಳೂರು ಅನ್ನಿಸ್ಕೊಂಡೇ ಇರಲಿಲ್ಲ. ಅಂಥ ಕಾಲದಲ್ಲಿ ನನಗೆ ಈ ನಾಟಕದ ಬಗ್ಗೆ ಕುತೂಹಲ. ಯಾಕೆ ಅಂತಂದರೆ ನಮ್ಮ ತಂದೆಯ ತಂದೆ ಸೀತೆ ಪಾತ್ರ ಮಾಡೋರಂತೆ, ಕುಂಬಳಗುಟ್ಟು ಮುಂಜಾಚಾರ್ಯರು ಆಂಜನೇಯ ಮಾಡೋರಂತೆ. ಅದ್ಭುತ ನಾಟಕಗಳು, ಸಂಪೂರ್ಣ ರಾಮಾಯಣದಲ್ಲಿ ಅವರಿಬ್ಬರು ಆಂಜನೇಯ ಸೀತೆ ಮಾಡ್ತಾ ಇದ್ರಂತೆ. ನಮ್ಮ ತಾತನು ಕುಂಬಳಗುಡು ನಂಜಾಚಾರ್ಯರು. ಆ ನಾಟಕ ಮುಗಿದು ನಾಟಕ ನಡೀತಾ ಇದ್ದಾಗೆ ಅಶೋಕವನಕ್ಕೆ ಸೀತೆ ಇರೋ ಜಾಗಕ್ಕೆ ಆಂಜನೇಯ ಎಂಟ್ರಿ ಕೊಡೋರಂತೆ. ಅಲ್ಲಿಂದ ಅವರಿಬ್ಬರೂ ಆಗಿನ ಕಾಲದಲ್ಲಿ ಅವರು ಆಶುಕವಿಗಳಂತೆ ಹುಟ್ಟಿಸ್ಕೊಂಡು ಹೋಗ್ತಾ ಇರೋರಂತೆ. ರಾಮನೇ ಅಂತ ಅವ್ರಿಗೆ ಆಂಜನೇಯನಿಗೆ ಹೇಳೋಕ್ಕೆ ಆಗ್ತಾ ಇಲ್ವಂತೆ. ಇವಳು ಈ ಸೀತೆನೂ ಹೋಗ್ತಾ ಇರಲಿಲ್ವಂತೆ. ಹಾಗೆ 2 ರಾತ್ರಿ 3 ರಾತ್ರಿ ನಾಟಕಗಳು ಅವರಿಬ್ಬರದ್ದೇ ವಾದಗಳು ನಡೆಯೋದಂತೆ. ಅವಾಗೇನು ಮಾಡೋರಂತೆ, ಮಧ್ಯದಲ್ಲಿ ಪ್ರೇಕ್ಷಕರು ಸ್ವಾಮಿ ನಾಟಕ ಮುಂದುವರಿಸಿ ನಂಜಯ್ಯನವರೇ ಅನ್ನೋರಂತೆ. ಆಗ ನಾಟಕಗಳನ್ನು ಮುಂದುವರಿಸಿ ನಾಟಕನ ನಿಲ್ಲಿಸೋರಂತೆ. ಅಂಥ ಒಂದು ವಂಶಸ್ಥರಲ್ಲಿ ಬಂದರು. ನಮ್ಮ ದೊಡ್ಡಪ್ಪ ಬಯಲಾಟಗಳನ್ನು ಕಲಿಸ್ತಾಯಿದ್ರು, ಹಾಡೋರು, ಡೋಲಕ್ ಬಡಿಯೋರು, ಹಾರ್ಮೋನಿಯಂ ಮಾಡೋರು. ಆಗ ನಾವೇನು 12 ವರ್ಷ. ಆಗ ನಮಗೆ ಇಂತಹ ಒಂದು ಬ್ರಿಲಿಯಂಟ್ ಇಲ್ಲ. ನಮ್ಮ ತಂದೆಗೆ ನಾಟಕಗಳು ಇದು ಕಂಡ್ರೆ ಆಗ್ತಿರ್ಲಿಲ್ಲ. ನಮ್ಮ ದೊಡ್ಡಪ್ಪ ತುಂಬ ಇಷ್ಟಪಡೋರು. ನಮ್ಮ ತಾತ ನಾಟಕದಲ್ಲಿ ಮಾಡೋರು. ನಮ್ಮ ತಂದೆಗೆ ಇದನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೂ ಕದ್ದು ಒಂದೇ ಗೋಡೆ ನಮ್ಮ ದೊಡ್ಡಪ್ಪನ ಮನೆಗೆ ಆದ್ರೂ ಕದ್ದು ಹೋಗ್ತಿದ್ದೆ. ಆ ವಯಸ್ಸಿನಲ್ಲಿ ಹೈಸ್ಕೂಲ್ ಫಸ್ಟ್ ಇಯರ್ಗೆ ಬೆಂಗಳೂರು ಚಾಮರಾಜಪೇಟೆ ಹೋಗ್ಬಿಟ್ಟೆ. ಚಾಮರಾಜಪೇಟೆಯಿಂದ ಸೆಂಟ್ರಲ್ ಹೈಸ್ಕೂಲು ಅವೆನ್ಯೂ ರೋಡಲ್ಲಿ ಹೋಗಬೇಕು. ಹಾಗೆ 1 ವರ್ಷ ಆದಮೇಲೆ ಈಗಿನ ಅಭಿನಯ ಟಾಕೀಸ್ ಇದೆ, ಕೆಂಪೇಗೌಡ ಟಾಕೀಸ್ ಪಕ್ಕದಲ್ಲಿ ಅಭಿನಯ ಟಾಕೀಸು. ಅಲ್ಲಿ ಚಾಮುಂಡೇಶ್ವರಿ ನಾಟಕ ಮಂಡಳಿ ಅಂತ ಒಂದು ನಾಟಕದ ಇದಿತ್ತು. ಇಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಆಗ ವೀರಣ್ಣಯ್ಯ ಮಿತ್ರ ಮಂಡಳಿ ಇತ್ತು. ನನಗಾಗ 17-18 ವರ್ಷ ಇರಬೇಕು. ಆಗ ಚಾಮುಂಡೇಶ್ವರಿ ನಾಟಕ ಮಂಡಳಿ ಅಭಿನಯ ಟಾಕೀಸ್ ಇದೆಯಲ್ಲ, ಅಲ್ಲಿ ಏನು ಕೊಟ್ಟೂರಪ್ಪನವರ ದಾನಶೂರ ಕರ್ಣ ಅಂತ
ನಾಟಕ ಅದು ನೋಡಬೇಕು ಅಂತ ಆಸೆ. ಏನಾಗ 50 ಪೈಸಾಯ 12 ಆಣೆ ಟಿಕೆಟು ಅದನ್ನು ತಗೊಳ್ಳೋಕ್ಕೆ ನಮಗೆ ಅಷ್ಟು ಶಕ್ತಿ ಇರಲಿಲ್ಲ. ಹಾಗೇನು ಮಾಡಿದೆ, ನಮ್ಮ ಅಣ್ಣನ ಹಿಂಸೆ ಮಾಡಿ ಆ ಕೊಟ್ಟೂರಪ್ಪನವರ ದಾನಶೂರ ಕರ್ಣಕ್ಕೆ ಕರ್ಕೊಂಡು ಹೋದೆ. ಆಗ 16-17 ವರ್ಷ ಇತ್ತು. ನಾವು ಕುಗ್ರಾಮದಿಂದ ಬಂದವರು, ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೋಬೇಕಾಯಿತು. ಇಲ್ಲಿ ನಮಗೆ ಜನರಲ್ ನಾಲೆಡ್ಜ್ ಇರಲಿಲ್ಲ, ಹಳ್ಳಿ ವಾತಾವರಣ ಇತ್ತು. ಅವರು ಆವಾಗ ಕೊಟ್ಟೂರಪ್ಪನವ್ರಿಗೆ 70-80 ವರ್ಷ ಇರಬೇಕು. ದಾನಶೂರ ಕರ್ಣ ನಾಟಕ ನೋಡಿದೆ. ಅಲ್ಲಿ ಹೇಳ್ತಾರೆ ಪರೋಪಕಾರಂ ಇದಂ ಶರೀರಂ ಅಂತಾರೆ. ಅದು ನನಗೆ ಅರ್ಥ ಗೊತ್ತಾಗಲಿಲ್ಲ. ಯಾರೇನೋ ಕೇಳಿದೆ, ಏನೇನೋ ಹೇಳೋರು. ನಾನೇನು ಮಾಡಿದೆ, ಅದನ್ನ ಕೇಳಲೇಬೇಕು ಅಂತ ಅಂದ್ಬಿಟ್ಟು ನಮಗೆ ಚಾಮರಾಜಪೇಟೆ ಪಕ್ಕದಲ್ಲಿ ಗಾಂಧಿ ಬಜಾರು ಒಂದು ದಿವಸ ಏನು ಮಾಡಿದೆ, DVG ರೋಡಲ್ಲಿ DVG ಅವ್ರ ಮನೆ ಬರುತ್ತೆ, ಅವ್ರನ್ನೇ ಕೇಳ್ಬಿಡ್ಬೇಕು ಅಂದರು. ಧೈರ್ಯ ಮಾಡ್ಕೊ ಅವ್ರ ಮನೆ ಈ ಕಡೆ ಫುಟ್ಪಾತಲ್ಲಿ ನಿಂತ್ಕೊಂಡೆ. ಅರ್ಧ ದಿವಸ ನಿಂತ್ಕೊಂಡೆ, ಅವ್ರು ಈಚೆಗೆ ಬರಲಿಲ್ಲ. ಒಂದು ಸರಿ ಬಂದರು, ಹೊರಗಡೆ ಬಂದರು. ಹೋಗಿ ಕೇಳೋಣ ಅನ್ನೋದಕ್ಕೆ ಪರೋಪಕಾರ ಮಿದಂ ಶರೀರಂ ಅವ್ರು ನೋಡಿದ ತಕ್ಷಣವೇ ಮರ್ತುಬಿಟ್ಟೆ. ಅವಾಗ ಹಳ್ಳಿಯಿಂದ ಬಂದು ಅಂತ ಒಂದು ನಮ್ಮ ನಾಲೆಡ್ಜ್ ಇಲ್ಲ, ನಿಂತ್ಕೊಂಡು ಅವ್ರ ಹತ್ರ ಮಾತಾಡೋದು, ಏನು ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲಿಲ್ಲ. ಆವಾಗ ನಾವೇನು ಮಾಡಿದ್ವು, ಪಕ್ಕದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ ಇತ್ತು. ಅಲ್ಲಿಗೆ ಕೃಷ್ಣರಾಯರು ಬರೋರು, ಆಮೇಲೆ ಇವರು ಕಾಳಿಂಗರಾಯರು ಬರೋರು, ಆಮೇಲೆ ದೇವುಡು, ಆಮೇಲೆ ಕೊರಟಿ ಶ್ರೀನಿವಾಸರಾಯರು, ತುಂಬ ಜನ ಸಾಹಿತಿಗಳನ್ನು ನೋಡುವೆ. ಹಳ್ಳಿಯಿಂದ ಬಂದಿದ್ದೆ. ಅವ್ರು ಮುಟ್ಟಿದ್ರೆ ಎಷ್ಟೋ ಸಂತೋಷ ಆಗೋದು. ಕೃಷ್ಣರಾಯನ ಮುಟ್ಬಿಟ್ಟು ಓಡೋಗ್ಬಿಟ್ಟೆ. ಆ ಗುಂಪಿನಲ್ಲಿ ಯಾರೋ ಹಿಡ್ಕೊಂಡ್ರೆ ಅಂತ ನನಗೆ ಕ್ರೇಜ್ ಇತ್ತು. ಒಂದು ದಿವಸ ಏನು ಮಾಡಿದೆ, ಚಾಮರಾಜಪೇಟೆಯಲ್ಲಿ ಬರ್ತಾಯಿದ್ದೆ. ನೀವು ನಾಡಿಗೇರಿ ಕೃಷ್ಣರಾಯರು ಬಗ್ಗೆ ನೀವು ಗೊತ್ತಿರಬಹುದು, ಅವರು ಸಾಹಿತಿಗಳೇ. ಒಂದು ಸಾರಿ ಚಾಮರಾಜಪೇಟೆ ಬಸ್ ಸ್ಟಾಪ್ ಹತ್ರ ಈಗ ಒಂದು ಪೆಟ್ರೋಲ್ ಬಂಕ್ ಆಗಿದೆ, ಅಲ್ಲಿಂದ ರಸ್ತೆ ದಾಟ್ತಾಯಿದ್ರು. ಹೋಗಿ ಅಡ್ಡ ಹಾಕೊಂಬಿಟ್ಟು ಅವರು ಗಾಬರಿ ಆಗ್ಬಿಡ್ತು. ನಾನು ಇನ್ನೂ ಹುಡುಗ 17-18 ವರ್ಷ ಹುಡುಗ ಅಡ್ಡ ಹಾಕೊಂಬಿಟ್ಟು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು ಅಂತೆ. ಏನು ಒಂದು ಗಾಬರಿ ಕೇಳಿದ್ರು. ಪರೋಪಕಾರಂ ಇದಂ ಶರೀರಂ ಅಂದರೆ ಏನು ಅಂತ ಕೇಳಿದೆ. ನಾಡಿಗೇರಿ ಕೃಷ್ಣರಾಯರ ಅವ್ರು ಹೇಳಿದ್ರು ಪರ ಉಪಕಾರ ಅದೇನೋ ಒಂದು ಹೇಳಿದ್ರು. ಬಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದ್ರು. ಅದು ನನ್ನ ಅದನ್ನು ಹೇಳೋದು 18 ವರ್ಷ ಹುಡುಗನಲ್ಲೇ ಅದು ನನ್ನ ಶರೀರದಲ್ಲಿ ನಾಟಬಿಡುತ್ತೆ. ಅಲ್ಲಿಂದ ನಾವು ಬೇರೆಯವ್ರಿಗೆ ಮೋಸ ಮಾಡೋದಾಗಲಿ, ಕೆಟ್ಟದ್ದು ಬೈಯೋದಾಗಲಿ, ಅದನ್ನೆಲ್ಲ ಅವರು ಎಷ್ಟು ಒಂದು ಕಾಲಗಟ್ಟೆ ಹೇಳಿದ್ರು. ಆ ಪುಣ್ಯಾತ್ಮ ನಾಡಿಗೇರಿ ಕೃಷ್ಣರಾಯರು ಬಹಳ ಈ ಹಳಬರಿಗೆಲ್ಲ ಗೊತ್ತಿರುತ್ತೆ. ಈಗ ಎಲ್ಲ ನಾಡಿಗೇರಿ ಕೃಷ್ಣರಾಯರು ಅಂದರೆ ಯಾರು ಅಂತಲೇ ಎಷ್ಟೋ ಜನ ಮರೆತುಬಿಟ್ಟಿದ್ದಾರೆ. ಹೀಗೆ ಇವನ್ನೆಲ್ಲ ಚಾಮರಾಜಪೇಟೆಯಲ್ಲಿ ಎಲ್ಲರೂ ಸಿಗೋರು. ಎಲ್ಲ ಸಾಹಿತಿಗಳನ್ನು ನನ್ನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬೆಳಿಗ್ಗೆ ಒಂದು ವಾಕ್ ಬರೋರು ಇದರಲ್ಲಿ ಗಾಂಧಿ ಬಜಾರಲ್ಲಿ. ಅವ್ರು ಆ ಕಡೆ ಫುಟ್ಪಾತಲ್ಲಿ ಹೋದರೆ ಅವ್ರ ಜೊತೆಲೇ ನಾನು ಈ ಕಡೆ ಫುಟ್ಪಾತಲ್ಲಿ ಹೋಗ್ತಿದ್ದೆ. ಯಾಕೆ ಅಂತಂದರೆ ಅವ್ರು ಮಾತಾಡ್ಸೋಕ್ಕೆ ಧೈರ್ಯ ಇಲ್ಲ ಅಂತಲ್ಲ, ಹಳ್ಳಿಯಿಂದ ಬಂದಿದ್ದೆ. ನಾವು ಮಾತಾಡೋದು ಆ ಭಾಷೆಗಳು ನಮಗೆ ಅಷ್ಟು ಇದಾಗಿ ಬರ್ತಿರಲಿಲ್ಲ. ಅದಕ್ಕೆ ಅವರು ಎಲ್ಲಿವರೆಗೂ ಹೋಗ್ತಾರೆ ಅಲ್ಲಿವರೆಗೂ ಈ ಕಡೆ ಫುಟ್ಪಾತ್ನಲ್ಲಿ ಹೋಗುವೆ. ಅವ್ರು ಮಾತಾಡ್ಸೋಕ್ಕೆ ಧೈರ್ಯ ಬರ್ತಿರಲಿಲ್ಲ. ಆಮೇಲೆ ಇವರು ಮೈಸೂರು ಅನಂತ ಸ್ವಾಮಿಗಳು, ತುಂಬ ಜನ ಸಾಹಿತಿಗಳು ಚಾಮರಾಜಪೇಟೆ, ಈ ಗಾಂಧಿ ಬಜಾರು, ಬಸವನಗುಡಿ ಇಲ್ಲೇ ಓಡಾಡೋರು. ಅವ್ರನ್ನೆಲ್ಲ ಅತಿ ಸಮೂಹದಲ್ಲಿ ಮುಟ್ಟಾದರೂ ಬಂದುಬಿಡ್ತಿದ್ರು. ಮುಟ್ಟಾದರೆ ಎಷ್ಟೋ ಖುಷಿ. ಈ ಸಂದರ್ಭದಲ್ಲಿ ಏನು ಮಾಡಿದೆ, ನಮಗೆ ಸೆಂಟ್ರಲ್ ಹೈಸ್ಕೂಲಿಂದ ಸೆಂಟ್ರಲ್ ಲೈಬ್ರರಿ ತೋರಿಸಿದ್ರು ಯಾರೋ. ಆ ಲೈಬ್ರರಿಗೆ ಹೋಗ್ತಿದ್ದೆ. ಒಂದು ದಿವಸ ಟೌನ್ ಹಾಲಿಗೆ ಬಂದೆ. ಟೌನ್ ಹಾಲ್ ಹತ್ರ ಇದು ಟೌನ್ ಹಾಲ್ ಅಂದರು, ಇದು ರವೀಂದ್ರ ಕಲಾಕ್ಷೇತ್ರ, ನಾಟಕ ಆಡ್ತಾರೆ ಅಂದರು. ಅವಾಗ ಸುಮಾರು 20 ವರ್ಷ, ಸುಮಾರು 68-69 ಇಸ್ವಿ ಇರೋದು. ಕಲಾಕ್ಷೇತ್ರಕ್ಕೆ ಹೋಗ್ತಿದ್ದೆ. ಅಲ್ಲೆಲ್ಲ ಯಾರ್ಯಾರನ್ನೋ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಅಲ್ಲೆಲ್ಲ ಕಸ ಗುಡಿಸೋರು. ನಾನು ಅವ್ರು ಏನಾರು ಎತ್ತಾಕಿದ್ರೆ ಕಲಾಕ್ಷೇತ್ರದಲ್ಲಿ ಎತ್ತಾಗ್ತಿದ್ದೆ. ಅಲ್ಲೆಲ್ಲ ಒಂದಷ್ಟು ಜನ ಗುರ್ತು ಮಾಡ್ಕೊಂಡು ಏನಾದರೂ ಮಾಡಿ ನಾನು ನಾಟಕ ಸೇರ್ಕೋಬೇಕು. ಅಲ್ಲಿ ನಾಟಕಗಳು ನಡೀತಿದ್ದು. ಅವಾಗ 72 ಸುಮಾರಿನಲ್ಲಿ ನಟರಂಗಕ್ಕೆ ಸೇರ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಅಲ್ಲಿ ಮಿಡ್ ಸಮ್ಮರ್ ಡ್ರೀಮ್ ನೋಡಿದೆ, ಕೈಷನ್ ಜಾಕ್ಸರ್ ನೋಡಿದೆ, ಕಾಕನ ಕೋಟೆ, ಎಷ್ಟೋ ನೋಡಿದೆ. ಬೆನಕಾಗ ನಾಟಕಗಳು ನೋಡ್ತಿದ್ದೆ. ಯಾರು ಮಾತಾಡ್ಸೋಕ್ಕೂ ನನಗೆ ಧೈರ್ಯ ಇಲ್ಲ ಅಂತಂದರೆ ನಮ್ಮ ಭಾಷೆಗಳು ಆ ಥರ ಇದು. ಕುಗ್ರಾಮದಿಂದ ಬಂದವರು ಆದ್ರೂ ಇಲ್ಲಿಯ ಬೆಂಗಳೂರಿನ ಒಂದು ನಾಗರಿಕತೆಗೂ ನಾವು ಹಳ್ಳಿಯಿಂದ ಬಂದಿರೋದಕ್ಕೂ ಭಾಳ ವ್ಯತ್ಯಾಸ ಇತ್ತು. ಹಾಗಾಗಿ ನಾನು ಹೀಗೆ ಅಲ್ಲಿ ಎಷ್ಟೋ ಜನ ಆಗ ನನ್ನ 20ನೇ ವಯಸ್ಸಲ್ಲಿ ಸುಮಾರು ಕಲಾಕ್ಷೇತ್ರದಲ್ಲಿ 66, 67, 68ರಲ್ಲಿ ಕಸ ಗುಡಿಸ್ಬಿಟ್ಟು ಹೋಗ್ತಿದ್ದೆ. ಅಲ್ಲೆಲ್ಲ ಫ್ರೆಂಡ್ ಮಾಡ್ಕೊಳ್ಳುವೆ. ಹಾಗೆ ಹೀಗೆ ಹೋಗಿ ಬರ್ತಾಯಿದ್ದೆ. ಸುಮಾರು 74ರಲ್ಲಿ ನನಗೆ ಒಂದು ಸಣ್ಣ ಕೆಲಸ ಸಿಕ್ತು. ಆ ಕೆಲಸಕ್ಕೆ ಅಟೆಂಡ್ ಆಗ್ಬಿಟ್ಟೆ. ಅಲ್ಲಿ ಟೈಮಿಂಗ್ಸ್ ಇರಲಿಲ್ಲ. ಬೆಳಗಿಂದ ಸಾಯಂಕಾಲ ಅದೆಲ್ಲ ನಾಟಕಗಳು ಅದೆಲ್ಲ ಬಿಟ್ಬಿಟ್ಟೆ. ಈಗೇನೇನೇ ನಮ್ಮ ಮನೆ ಎದುರುಗಳಿರೋ ಪ್ರಿಂಟರ್ಸ್ ಬಂದಾಗ ವಿಜಯಮ್ಮ ಅವರೆಲ್ಲ ಪರಿಚಯ ಆದರು. ಮೂರ್ತಿ ನಾಟಕ ಆಡ್ತಾಯಿದ್ದೆ. ಇದು ಸ್ಟ್ರೀಟ್ ಪ್ಲೇಗೆ ಹೋಗುವೆ.
ಹಾಗೆ ಹೇಗಾದರೂ ಮಾಡಿ ಬೆನಕ ಯಾವ್ದಾದ್ರು ಒಂದು ಥಿಯೇಟ್ರ್ ಬೆನಕ ಅಂತಲ್ಲ, ಒಟ್ಟಿನಲ್ಲಿ ಯಾವುದಾದಕ್ಕೂ ಸೇರ್ಕೋಬೇಕು. ಯಾರು ದೊಡ್ಡವ್ರನ್ನ ಮಾತಾಡ್ಸೋಕ್ಕೆ ಧೈರ್ಯ ಇರ್ತಿರ್ಲಿಲ್ಲ. ಕೊನೆಗೆ ಒಂದು ದಿವಸ ಕರಿಸುಬ್ಬ, ಈ ಸುಬ್ಬಣ್ಣ ಅವರ ಹೆಸರು ಸುಬ್ರಹ್ಮಣ್ಯ ನಾಯ್ಡು ಅಂತ, ನಾವು ಬೆನಕದಲ್ಲಿ ಇಬ್ಬರಿದ್ದರು. ಬೆಳ್ಳಿಗಿರೋರು ಸುಬ್ರಹ್ಮಣ್ಯ ಅಂತ, ಇವ್ರು ಕಪ್ಪಗಿರೋರು ಸುಬ್ರಹ್ಮಣ್ಯ ಅಂತ. ನಮ್ಮ ಗೋಪಿ ಏನು ಮಾಡಿದ್ರೆ, ನೀನು ಕಪ್ಪಗಿದೆಯಾ, ನೀನು ಕರಿಸುಬ್ಬ, ಅವ್ನು ಬೆಳಗಿದಾನೆ ಬಿಳಿಸುಬ್ಬ ಅಂತ. ಅಲ್ಲಿಂದ ಅವರು ಕರಿಸುಬ್ಬ ಆಗೋದು. ಅವರು ಒಂದು ದಿವಸ ನನಗೆ ಸಿಕ್ಕಿ ಬರೋ ಬೆನಕಾಗಿ ಅಂತ ಅವರು ಕರ್ಕೊಂಡೋಗಿ ಬೆನಕಾಗಿ ಸೇರಿಸಿದ್ರು. ಕಾರಂತರು ಶಾಪಗ್ರಸ್ತ ಗಂಧರ್ವರು. ಬೆನಕ ಅದೊಂದು ವಿಶ್ವವಿದ್ಯಾನಿಲಯ. ಅದರಲ್ಲಿ ಎಷ್ಟು ಜನ ಬಂದು ಹೋದರು ಅಂದರೆ ಅವ್ರ ಜೊತೆಯಲ್ಲೆಲ್ಲ ಅಷ್ಟು ರೀತಿ ನಡ್ಕೊಂಡು ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ವೇಮು ಜೋಶಿ ಇದ್ದರು, ಜಿ ಬಿ ಅಯ್ಯರು, ವಾಸುದೇವ ಗಿರಿಮಾಜಿ, ಮೈಸೂರು ಮಠ, ಮಾಮಯ್ಯ, ಎಷ್ಟು ಜನ, ಟಿ ಎಸ್ ರಂಗ, ಚಂದ್ರು, ಗೋಪಿ, ಆಮೇಲೆ ವಿಶ್ವನಾಥ ರಾಯರು, ಜಿ ವಿ ಶಿವಾನಂದ್, ಕೋಕಿಲಾ ಮೋಹನ್, ಮತ್ತು ಶಂಕರ್ನಾಗ್ ಅಂತಾಗ ಅವರು ಬಂದು ಬೆನಕಾದಲ್ಲೇ ಅಂಜುಮಲ್ಲಿಗೆ ನಾಟಕ ಮಾಡಿದರು. ಮತ್ತು ಯಾರು ನಮ್ಮ ಅಶೋಕ್ ಬಾದಿರ್ದಿನಿ, ಎಷ್ಟು ಜನ ಚಂದ್ರಕುಮಾರ್ ಸಿಂಗು, ಶಿವಮೊಗ್ಗ ವೆಂಕಟೇಶು, ಕಿಟ್ಟಿ, ಕಲ್ಪನಾ, ನಾಗನಾಥ್, ಆಮೇಲೆ ಎಷ್ಟು ಇದು ಹೆಂಗಸರಲ್ಲಿ ಸುಂದರಶ್ರೀ, ರಾಣಿಯಮ್ಮ, ಕಲ್ಪನಾ, ಗಿರಿಜಮ್ಮ, ಜಯಶ್ರೀಯಮ್ಮ, ಎಷ್ಟೊಂದು ಜನ ಬೆನಕಾದಲ್ಲಿ. ಇಡೀ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ಜನ ಪ್ರೊಫೆಸರ್ ಇದ್ದಾರೆ, ಸ್ಟೂಡೆಂಟ್ಗಳಿದ್ದಾರೆ. ಹಾಗೆ ಎಲ್ಲರೂ ಬಂದು ಹೋದರು. ಎಂತೆಂಥ ಮಹಾತ್ಮರು ಬಂದು ಅಲ್ಲಿ ಬೆನಕಾದಲ್ಲಿ ನಿರ್ದೇಶನ ಮಾಡಿದರು. ತುಂಬ ಜನ ಹೊರಗಿಂದ ನಿರ್ದೇಶಕರು ಬಂದು ಮಾಡಿದರು. ಮತ್ತು ಈಚೆಗೆ ಮೈಕೋ, ಮಂಜು, ಪವನ, ಗಿರಿ, ಯಶು, ವಾಸುಕಿ, ವೈಭವ್, ಎಷ್ಟು ಜನ ಬೆನಕಾದಲ್ಲಿ. ತುಂಬಾ ಹೆಸರು ಹೇಳ್ಕೊಳ್ಳೋದು, ಎಷ್ಟೋ ಹೆಸರು ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆಂಜನಪ್ಪ, ಶಂಕನಾಥ ಆಂಜನಪ್ಪ, ಇನ್ನೂ ಇದು ಪೃಥ್ವಿ, ಶೃಂಗೇಶ್ವರು, ತುಂಬ ಜನ, ಭಾಳಷ್ಟು ಜನ. ನನ್ನಲ್ಲಿ ಎಷ್ಟು ಜ್ಞಾಪಕ ಬರುತ್ತೋ ಅಷ್ಟು ಜನ ಹೇಳ್ತಾ ಇದ್ದೀನಿ. ಅದ್ಭುತ ಕಲಾವಿದರು ಬಂತು. ಆಮೇಲೆ ನನ್ನನ್ನು 78ರ ಸುಮಾರಿಗೆ ಕರಿಸುಬ್ಬು, ದ ಗ್ರೇಟ್, ನಮ್ಮ ಗುರುನೇ ಅಂತ ಹೇಳಬೇಕು. ಅವರು ಒಂದು ದಿವಸ ಇಲ್ಲೆಲ್ಲ ಬೀದಿ ಬರ್ತಿದ್ದೆ, ಬೀದಿ ನಾಟಕ ಮಾಡ್ಕೊಂಡಿದ್ದೆ, ಅಲ್ಲಿ ಆಗಿರ್ತೀಯ, ಬರೋ ಬೆನಕಾಗಿ ಸೇರಿಸ್ತೀನಿ ಅಂತ ಅಂದ್ಬಿಟ್ಟು ನನಗೆ ಕರಿಸುಬ್ಬು ನನ್ನ ತಗೊಂಡೋಗಿ ಎಂಟ್ರಿ ಕೊಡಿಸಿತ್ತು. ಅಲ್ಲಿಂದ ತುಂಬಾ ಅಲ್ಲಿ ನಾವು ಬರೀ ಬ್ಯಾಕ್ ಸ್ಟೇಜು ಕಾಸ್ಟ್ಯೂಮು. ನಾನು ಆವಾಗ ತಾನೇ ಕೆಲಸಕ್ಕೆ ಸೇರಿರಬೇಕಾದ್ರೆ ಅಲ್ಲಿ ಟೈಮಿಂಗ್ಸ್ ಇರಲಿಲ್ಲ ನಮ್ಮ ಕೆಲಸದಲ್ಲಿ. ಅದಕ್ಕೋಸ್ಕರ ಯಾವಾಗಾದರೂ ಬರ್ತಿದ್ದೆ, ಆ್ಯಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ರಿಹರ್ಸಲ್ಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಲ್ಲದೆ ಬ್ಯಾಕ್ ಸ್ಟೇಜ್ ಮಾಡ್ತಿದ್ದೆ, ಕಂಟಿನ್ಯೂಸ್ ಬ್ಯಾಕ್ ಸ್ಟೇಜ್ ಮಾಡ್ತಾಯಿದ್ದೆ, ಕಾಸ್ಟ್ಯೂಮ್ ನೋಡ್ಕೊಳ್ತಾ ಇದ್ದೆ, ಸೆಟ್ಟು, ಪ್ರಾಪರ್ಟೀಸು, ನಮ್ಮ ಚಂದ್ರು ಸಹಾಯ ಮಾಡಿದ್ರು, ಗೋಪಿ, ತುಂಬ ಜನನೇ ನನಗೆ ಬೆನಕಾದಲ್ಲಿ ಸಹಾಯ ಮಾಡಿದರು. ಸುಂದರರಾಜು, ಬರ್ಣಸಾರಿ, ಎಲ್ಲರೂ ಅತ್ಯದ್ಭುತವಾಗಿ ನಡ್ಕೊಂಡು ಬಂತು ಬೆನಕಾದಲ್ಲಿ. ಸುಮಾರು 78ರ ಸುಮಾರಿಗೆ ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ದೆ. ಇನ್ನು ಈ ಮಧ್ಯೆ ಬೆನಕಾದ ಜೊತೆಗೆ 3 ವಿಷಯಗಳನ್ನು ಹೇಳಬೇಕು. ಏನಂದರೆ, ಬೆನಕಾಗೆ ಹೊಂದ್ಕೊಂಡಾಗೆ NMH, ಮತ್ತು ಅಲ್ಲಿ ಒಬ್ಬರು ವಿನರ್ವಾ ಟಾಕೀಸ್ ಸರ್ಕಲ್ ಎದುರುಗಳ ಒಂದು ಜಟ್ಕಾ ಸ್ಟ್ಯಾಂಡ್ ಇತ್ತು. ಅದರಲ್ಲಿ ಆ ಜಟ್ಕಾ ಗಾಡಿ ಓಡಿಸ್ತಾ ಇದ್ದವ ಆಮದ್ ಬಗ್ಗೆನೂ ಬೆನಕಾಗೂ ವಿಷಯ ತಿಳಿಸ್ಬೇಕು. ಯಾಕಂದರೆ ಅವಾಗೆಲ್ಲ ಟೆಂಪೋಗಳು ಇರಲಿಲ್ಲ. ಬೆನಕದಿಂದ ಕಲಾಕ್ಷೇತ್ರಕ್ಕೆ ಸಾಗಿಸ್ಬೇಕಾದ್ರೆ ನಮಗೆ ಜಟ್ಕಾ ಗಾಡಿನೇನೆ ಒಂದು 3-4 ದಿವಸ ಮುಂಚೆಲೇ ಬಂದು ಹೇಳ್ತಿದ್ದೆ, ಅಹಮದ್ ಯಾವ್ದಾರ ನಾಟಕ ಇದ್ದ ಸ್ವಾಮಿ ಅಂತ ಕೇಳೋರು. ಇದೇ ಅಹಮದ್, ಇನ್ನು 3 ದಿವಸ ಯಾವ ಸ್ವಾಮಿ ಅಂತ ಹೇಳೋರು, ಸತ್ತವರನ್ನೇರಳು ಒಂದು ಅಂತಂತೆ. ಅವ್ರೇನು ಮಾಡೋರು, ಒಂದು ದಿವಸ ನನ್ನ ಜೊತೆಲೇ ಬಂದ್ಬಿಡೋರು, ಮಾಡಿ ಮೇಲಕ್ಕೆ ಬಂದ್ಬಿಟ್ಟು ನನ್ನ ಜೊತೆಲೇ ಸೆಟ್ಟೆಲ್ಲ ಎತ್ತಾಕೋರು. ನಾನು ಎಷ್ಟೋ ಸರಿ ಸೆಟ್ಗಳನ್ನ ಮರ್ತರೂ ಅವರೇ ಹೇಳೋರು, ಇದು ಸತ್ತವರನ್ನ ಹೇಳೋದಲ್ವ ಇದು ಸೆಟ್ಟು ಅಂತ. ಅಷ್ಟು ಆ ಜಟ್ಕಾ ಅಹಮದ್ದು ಆ ನಾಟಕದ ಬಗ್ಗೆನೇ ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಹಯವದನ ಆದರೆ ಈ ಸಾಮಾನಿಲ್ಲ ನೋಡಿ, ಸೆಟ್ ಇಲ್ಲ, ಅವನೇ ತಂದು ಜೋಡಿಸಿ ಮೂಲೆಯಲ್ಲಿ ಇಡೋರು.
ಸತ್ತವರ್ನೆಳ ಆಗಿರ್ಬೋದು, ಜೋಕುಮಾರ್ ಸ್ವಾಮಿ ಆಗಿರ್ಬೋದು, ಐವದನ ಆಗಿರ್ಬೋದು, ಮತ್ತು ಎರಡನೆಯವರು. ಮೂರನೆಯವರು ನಮಗೆ ಸುಮಾರು ಬೆನಕ ಪ್ರಾರಂಭದಿಂದಲೂ ಐರನ್ನು ಮತ್ತು ಬಟ್ಟೆ ಹೋಗಿ ಕೊಡ್ತಾರಲ್ಲ ಅವರು, ಈಗಲೂ ಸಹ ಅಲ್ಲೇ ಹೋಗಿ ನಾವು ವಾಶ್ ಮಾಡಿಸ್ಕೊಂಡು ಐರನ್ ಮಾಡಿಸ್ಕೊಂಡ್ಬರ್ತೀವಿ. ಅವರ ತಂದೆ ಹೆಸರು ಮರ್ತಿದ್ದೀನಿ, ಅವರೆಲ್ಲ ಅವ್ರ ಮಗ ಧನಂಜಯ ಅಂತ. ಈಗಲೂ ಅವ್ರು ಮರೆಯೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಈ 3 ಜನ ನಮ್ಮ ಬೆನಕಾಗಿ ಹಾಸುಹೊಕ್ಕಾಗಿದ್ದಾರೆ. ಯಾಕೆ ಯಾರು ಅಂತಂದರೆ NMH, ಮತ್ತು ಅವರು ಐರನ್ ಮಾಡೋರು. ಇಷ್ಟು 3 ಜನನೂ ನೆನೆಯಲೇಬೇಕು ಈ ಸಂದರ್ಭದಲ್ಲಿ. ಯಾಕೆ ಅಂದರೆ ಬಹಳ ವರ್ಷ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು 3 ಜನ. ಆಮೇಲೆ 82ರಲ್ಲಿ ತಬರನ ಕತೆ ಆರ್ ನಾಗೇಶ್ ಡೈರೆಕ್ಟ್ ಮಾಡಿದರು. ಕಾರಂತರ ಬಿಟ್ಟರೆ ನಾನು ಖುಷಿ ಪಡೋ ವ್ಯಕ್ತಿ ಅಂದರೆ ಆರ್ ನಾಗೇಶ್. ಕಾರಂತರ ನಾನು ರಂಗಭೂಮಿ, ಆಧುನಿಕ ರಂಗಭೂಮಿ ಅಂದರೆ ಹವ್ಯಾಸಿ ರಂಗಭೂಮಿಯಲ್ಲಿ ನಾನು ಕಂಡಂಥ ಅದ್ಭುತ ನಿರ್ದೇಶಕರು ಕಾರಂತರ ಬಿಟ್ಟರೆ ಆರ್ ನಾಗೇಶ್. ಅವರಿಬ್ಬರು 2 ಖಂಡಿತಾಗಿ ರಂಗಭೂಮಿಗೆ ಅಂಥ ವ್ಯಕ್ತಿನ ನಾನು ನೋಡಲಿಲ್ಲ. ಎಂಥ ಬ್ರಿಲಿಯಂಟ್ ಮೈಂಡು, ಎಂಥ ಡೈರೆಕ್ಟ್ ಮಾಡೋರು ಅವರಿಗೆ. ಅವರಿಬ್ಬರನ್ನ ತುಂಬನೇ ನನ್ನನ್ನು ಅವ್ರನ್ನ ಗೌರವಿಸ್ತೀನಿ. ಹೀಗೆ ಬೆನಕದಲ್ಲಿ ಅವತ್ತು ತಬರನ ಕಥೆಯಲ್ಲಿ ನನಗೆ ಇವನು ಫ್ರೆಂಡ್ ಆದ, ಇದು ಬೆರ್ತಾದ ದಿನೇಶ್ ಮಂಗಳೂರು. ನಾನು ಆವಾಗ ಇಬ್ಬರು ಆದಾಗ ಏನು ಮಾಡ್ತಾಯಿದ್ದರು, ಅವನು ಬ್ಯಾಕ್ ಸ್ಟೇಜ್ ಮಾಡಿದ್ರೆ ನಾನು ಸೆಟ್ ನೋಡ್ತಿದ್ದೆ, ಪ್ರಾಪರ್ಟೀಸು. ಇದು ತಬರನ ಕಥೆಯಲ್ಲಿ ನಾವಿಬ್ಬರೇ ಇಡೀ ನಾಟಕದಲ್ಲಿ ಸೀನ್ಬಿಟ್ಟು ಸೆಟ್ ಚೇಂಜ್ ಆಗಬೇಕು. ಅದ್ರ ಜೊತೆಲೇ ರೋಲ್ಗಳು ಮಾಡಿಕೊಂಡು ಯಾರಾದ್ರೂ ನೀವು ತಬರನ ಕಥೆಯಲ್ಲಿ 70 ಜನ ಆರ್ಟಿಸ್ಟ್ಗಳಿದ್ರು. ಒಂದು 2-3 ಶೋಗೆ 70 ಜನ ಬಂದರು, ಆಮೇಲೆ 50 ಜನ ಆಗೋದ್ರು, 40 ಜನ ಆಗೋದ್ರು, 30 ಜನ ಆಗೋದ್ರು. ಒಂದೊಂದು ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ 4 ಕ್ಯಾರೆಕ್ಟ್ರ್ ಮಾಡಬೇಕಾಗಿತ್ತು. ಸೆಟ್ಟನ್ನು ಹಾಕ್ಕೊಂಡು ಪ್ರಾಪರ್ಟಿ ಸೀನ್ ನೋಡಿಕೊಂಡು ಸೀನ್ಗಳಿಗೆ ಚೇಂಜ್ ಮಾಡಿಕೊಂಡು ಡ್ರೆಸ್ ಮಾಡ್ಕೊಂಡು 4-5 ರೋಲ್ಗಳು ಮಾಡ್ತಿದ್ದೋ ನಾನು. ದಿನೇಶ ಸಿನಿಮಾ ಹೊರಟಾದ್ಮೇಲೆ ತಿರ್ಗಾ ನಾನು ಒಂಟಿ ಆಗೋದೆ. ಹೀಗೆ ಬೆನಕಗಳೆಲ್ಲ ನಡೀತಾ ಬಂತು. ಅದ್ಭುತ ಅನುಭವ ನನಗೆ. ಬೆನಕ ಬದುಕನ್ನು ತೋರಿಸ್ತು. ಹೀಗೆ ನಾನು ಕೆಲಸ ಮಾಡೋ BTS ಅನ್ನವನ್ನು ಕೊಡ್ತು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈಗೆಲ್ಲ ಬದುಕಬಹುದು ಥಿಯೇಟ್ರ್ನಲ್ಲಿ, ಈಗೆಲ್ಲ ಬದುಕ್ಬೋದು ಅನ್ನೋದನ್ನು ಬೆನಕ ನನಗೆ ಕಲಿಸ್ಕೊಡ್ತು. ಈಗಲೂ ಕಲಿಸಿದೆ, ಈಗಲೂ ಖುಷಿಯಾಗಿದ್ದೀನಿ, ಈಗಲೂ ಅದ್ಭುತವಾಗಿದ್ದೀನಿ. ಯಾವುದೂ ಯೋಚನೆ ಮಾಡೋದಿಲ್ಲ. ಅವತ್ತು ಹೇಳಿದ ಇವರು ಕೊಟ್ಟೂರಮ್ಮನವರು ಪರೋಪಕಾರಂ ಇದಂ ಶರೀರಂ, ಯಾರನ್ನೂ ಬೈಯೋಕ್ಕೆ ಹೋಗಿಲ್ಲ. ಅದಕ್ಕೆ ಕಾರಂತರೇ ಸಾಕ್ಷಿ. ಈಗ ಕಾರಂತರ ಬಗ್ಗೆ ಹೋಗ್ತೀನಿ. ಅವರು ನಿಜವಾಗಿ ಮನುಷ್ಯ ರೂಪವಂತ ಅಲ್ಲ. ಅವರಿಗೆ ಯಾವ ಆಸೆ ಆಕಾಂಕ್ಷೆ ಏನೂ ಇರಲಿಲ್ಲ. ಅವ್ರ ಬಗ್ಗೆ ನಾನು ಭಾಳ ಸ್ಟಡಿ ಮಾಡಿದೆ. ಅವರು ನಿರ್ವಿಕಾರ, ಏನೂ ಆಸೆ ಪಡದೇ ಇರೋ ಮನುಷ್ಯ. ಇದು ಈಗೂ ಉಂಟಾ ಅನಿಸೋದು, ಹೀಗೂ ಇರ್ತಾರ ಅಂತ. ಅವಾಗೇನು ಮಾಡಿದ್ರು ನನಗೆ ವಿಶ್ವಸ್ವಿ ಗೊತ್ತಿಲ್ಲ. ಒಂದೇ ಅವಧಿಗೆ 4 ನಾಟಕಗಳನ್ನು ಮಾಡಿದ್ರು ಕಾರಂತರು. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಒಂದು ನಾಟಕದ ರಿಹರ್ಸಲ್ಲು, ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆಗೆ ಒಂದು ರಿಹರ್ಸಲ್ಲು, ತಿರ್ಗಾ 2 ಗಂಟೆಯಿಂದ ಸಂಜೆ 6 ಗಂಟೆ ಒಂದು ರಿಹರ್ಸಲ್ಲು, ತಿರ್ಗಾ 6 ಗಂಟೆಯಿಂದ 10 ಗಂಟೆವರೆಗೂ ಅಟ್ ಎ ಟೈಮ್ 4 ನಾಟಕಗಳನ್ನು ನಿರ್ದೇಶನ ಮಾಡಿದ್ರು. ನಮ್ಮ ಬೆನಕಾಗೆ ಪ್ರಸನ್ನರ ತದ್ರೂಪಿ ಮಾಡಿದರು. ಅವಾಗ ನಮಗೆ ಟೈಮು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ. ಕಲಾಕ್ಷೇತ್ರದ 1ನೇ ಶೆಡ್ಡು ಚಂದ್ರಕುಮಾರ್ ಸಿಂಗ್. ಆವಾಗ ಅವ್ರ ಜೊತೆಲಿ ಇರಬೇಕು. ಯಾರು ಇರ್ತಾರೆ 2 ಗಂಟೆಯಿಂದ, ಯಾರು ಕೆಲಸ, ಎಲ್ಲರಿಗೂ ಕೆಲಸ. ನಾನು 2 ಗಂಟೆಗೆ 1:15ಗೆಲ್ಲ ಬಸ್ ಓಡಿಸ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ರಿಲೀವ್ ಮಾಡಿಬಿಟ್ಟು ಕಲಾಕ್ಷೇತ್ರಕ್ಕೆ ಬಂದುಬಿಡ್ತಿದ್ದೆ. ನಂಜಪ್ಪ ನೀನೇನು ಮಾಡೋ, ಕಾರಂತರನಿಗೆ ನೋಡ್ಕೊ, ಆರ್ಟಿಸ್ಟ್ಗಳು 60 ಜನ ಇರ್ತಾರೆ, 60-70 ಜನ ಇರ್ತಾರೆ ತದ್ರೂಪಿ ಒಳಗೆ, ಅವ್ರದ್ದೆಲ್ಲ ನೋಡ್ಕೊ, ಕಾರಂತರ ಊಟ ತಿಂಡಿ ಕೇಳ್ತಾರೆ. ಆಮೇಲೆ ಇನ್ನೊಂದು ಎದುರಿಸ್ಬಿಟ್ಟ ಚಂದ್ರಕುಮಾರ್ ಸಿಂಗ್. ಕಾರಂತರು ಊಟ ಮಾಡಬೇಕು ಅಂತಾರೆ, ಅವ್ರಿಗೇನು ತಂದುಕೊಡ್ಬಿಡ, ಅವರು ಏನು ತಿನ್ನೋದಿಲ್ಲ, ಮೊಸರನ್ನ ತಂದುಕೊಡು. ಸರಿ ಅಂತ ಅಂದ್ಕೊಂಡೆ, ಒಪ್ಕೊಂಡೆ. ಇದು ರಿಹರ್ಸಲ್ ಶುರು ಆಯಿತು. ಅವರು 4 ನಾಟಕ ಬೆಳಿಗ್ಗೆ, ಯಾವ್ಯಾವ ನಾಟಕ ಬರೋ, ಆವಾಗ ಒಂದು ದಿಡ್ಡಿ ಬಾಕಿಲು ಮತ್ತು ರಿಷಶೃಂಗ, ತದ್ರೂಪಿ, ಇನ್ನೊಂದು ಯಾವುದು, ಒಟ್ಟಿಗೆ 4 ನಾಟಕಗಳನ್ನು ಮಾಡ್ತಾಯಿದ್ರು. ಆವಾಗ ಒಂದು ಶೆಡ್ಡಲ್ಲಿ. ಅವಾಗ ಈಗೆಲ್ಲ ಪ್ಲಾಸ್ಟಿಕ್ ಬಾಟ್ಲುಗಳಿರಲಿಲ್ಲ, ಒಂದು ಅಲ್ಯೂಮಿನಿಯಂ ಕೆಟ್ಲುಗಳನ್ನು ಮುಚ್ಕೊಂಡಿದ್ದೆ. ಒಂದು ಸಾರಿ ಏನು ಮಾಡಿದ್ರು, ಇನ್ನೂ ರಿಹರ್ಸಲ್ ಎಲ್ಲ ಆರ್ಟಿಸ್ಟ್ಗಳೆಲ್ಲ 2:15-2:15 ಬರೋಕ್ಕೆ ಶುರು ಮಾಡೋರು. ಇವರೆಲ್ಲ 1:52 ಒಳಗೆ ಬಂದುಬಿಡೋರು. ಕಾರಂತರು ಒಂದು ದಿವಸ ಊಟ ಮಾಡೋಣ ಅಂತ ಹೇಳಿದರು. ನೋಡಿ, ನಾವಿಬ್ಬರೇ
ಕಾರಂತರ ಕೈಲಿ ಬೈಸ್ಕೊಂಡಿದ್ದೆ. ಒಂದು ಸಾರಿ ಏನಾಯಿತು, ರಿಹರ್ಸಲ್ಲು ಸತ್ತವರ ನೆರಳು ದಿವಾಂದ್ರು 7-8 ಜನ ದಿವಾಂದ್ರು ಮಾಡಿದ್ರು. ಅವತ್ತು ದಿವಾಂದ್ರು ಇವ್ರು ಮಾಡ್ತಾಯಿದ್ರು, ವಿಶ್ವನಾಥ ರಾಯರು, ಶ್ರೀ ಯಶವಂತ್ ಅವರನ್ನು. ಅದ್ಭುತ ನಟರು. ಅವ್ರ ಜೊತೆಲಿ ಮಾಡೋದೇ ಒಂದು ದಿವಾನ್ರ ಜೊತೆಲಿ ನಾನು ಅಡವಿ ಪಾತ್ರ ಮಾಡೋದೇ ಒಂದು ಅದ್ಭುತ. ಅವ್ರ ಜೊತೆ ಮಾಡೋಕ್ಕೆ ಖುಷಿ ಆಗೋದು. ಅವರೇ ಕಾಸ್ಟ್ಯೂಮ್ಗಳು, ಡ್ರೆಸ್ಸುಗಳು, ಕಿವಿ ಓಲೆಗಳು ಅವರೇ ಹಾಕ್ಕೊಳ್ಳೋರು. ಅದನ್ನೇ ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ತಾಯಿದ್ದೆ. ಅಂಥ ಮಹಾನ್ ವ್ಯಕ್ತಿ, ಅದ್ಭುತ ನಟ. ಅವ್ರ ಜೊತೆಲಿ ಮಾಡೋದೇ ಖುಷಿಯಾಗಿ ಆಗೋದು. ವಿಶ್ವನಾಥ ರಾಯರು ದಿವಾನ್ರು ಮಾಡ್ತಾಯಿದ್ರು, ನಾನು ಅಡವಿ ಹೇಳ್ಕೊಟ್ರು. 4-5 ಸತಿ ತಪ್ಪು ಮಾಡಿದೆ. ಅವ್ರು ಹೇಳ್ತಾರೆ, ನಾರಾಯಣ ನೀನು ಕನಸು ಕಾಣಿಸ್ತಾನೆ ನೋಡು ಅಂತ. ನಾನು ಇಲ್ಲಿಂದಲೇ ನಡ್ಕೊಂಡು ಹೋಗ್ತಾ ಕಾಣವಲ್ದು ತೆಗೀರಿ ಅಂತೀನಿ. ಆ 4 ಸತಿನೂ ಅದೇ ಮಾಡಿದೆ. ಬೈದರೆ ಅವ್ನು ಕಣ್ಮುಂದೆ ನಿಂತ್ಕೊಬಿಟ್ಟು ಓಡಿಸ್ರು ಅವನ್ನ ಅಂತ. ಆಮೇಲೆ ತಿಂತ್ಕೊಂಡೆ. ಅಷ್ಟು ದೂರ ನಡ್ಕೊಂಡೋಗಿ ಕಾಣಿಸೋಲ್ ತೆಗೀರಿ ಅಂತ ಹೇಳಬೇಕಾಗಿತ್ತಂತೆ. ನಮ್ಗೆ ಅಷ್ಟು ಇದು ಅವ್ರು ಬೈಯೋದು ಹೊಡೆಯೋದು ನಮಗೆಲ್ಲ ಮಾಮೂಲಿ. ನಾನು ಮಾಡ್ತಾಯಿದ್ದೆ ಕೆಲಸನೇ BTS ಡ್ರೈವರು. ದಿವಸ ಜನ ಬೈತಾ ಇರೋರು, ಬೈಯೋರು ಎಷ್ಟೋ ಜನ ಹೋಗಿದ್ಬಿಟ್ಟು ನಾವು ಅದನ್ನೆಲ್ಲ ತಲೆ ಕೆಡಿ. ಯಾರೇ ಬೈದರು ಯಾರೇ ಹೊಡೆದ್ರು ನಾವು ಅದನ್ನು ತಲೆಗೆ ಅಂಟಿಸ್ಕೊಂತೆ. ಅದು ಮಾಮೂಲಿ. ಅದು ನಾವು ಊಟ ತಿಂಡಿ ಜೊತೆಲಿ ಬೈಕ್ಗಳೂ ಇದ್ದೇ ಇರಬೇಕಾಗಿತ್ತು ನಮಗೆ. ಅದೆಲ್ಲ ತಲೆ ಕೆಡಿಸ್ಕೊತಿಲ್ಲ. ಅವ್ರ ಬಗ್ಗೆ ನಮಗೆ ಅಪಾರ ಪ್ರೀತಿ. ಆಮೇಲೆ ಇದು ಏನು ಮಾಡ್ದ, ಚಂದ್ರಕುಮಾರ್ ಸಿಂಗ್ ಅವರು ತಿಂಡಿ ತಿನ್ನೋಣ ಅಂತಾರೆ. ನೀನು ಬರೀ ಮೊಸರನ್ನ ತಂದುಕೊಡ್ಬೇಕು, ಇನ್ನೇನು ತಂದುಕೊಡ್ಬಾರ್ದು, ಅವ್ರು ಬೈದ್ಬಿಡ್ತಾರೆ, ಹೊಡೆದು ಬಿಡ್ತಾರೆ ಅಂತ ಹೇಳಿದ್ರು. ನಾನು ಅನ್ಕೊಂಡೆ, ಅಯ್ಯೋ ಹೊಡೆಯೋದು ಬೈಗಳದ್ದು ಅದು ಮಾಮೂಲಿ ತಾನೆ ಅಂತ ಅಂದ್ಬಿಟ್ಟು ಒಂದು ಸರಿ ಇನ್ನೇನು ನಾಟಕ ಶುರು ಆಗಿ ಮುಂಚೆ ಇನ್ನೂ ಯಾರೂ ಬಂದಿರಲಿಲ್ಲ. ಈಗ ಊಟ ಮಾಡೋಣ ಅಂದರು. ನಾನೇನು ಮಾಡಿದೆ, ಅದೇ ಟೌನ್ ಹಾಲ್ ಮುಂದೆ ಇದು ಕಾಮತ್ ಇದೆಯಲ್ಲ, ಕಾಮತ್ ಹೋಟ್ಲಿಗೆ ಓಡೋಗಿ ಒಂದು ಮೊಸರನ್ನ ಕಟ್ಟಿಸ್ಕೊಂಡೆ. ಆಗ ಪ್ಲಾಸ್ಟಿಕ್ ಬಾಟ್ಲುಗಳು ಯಾವೂ ಇರಲಿಲ್ಲ. ಒಂದು ಇದರಲ್ಲಿ ಕೆಟ್ಲು, ಅಲ್ಯೂಮಿನಿಯಂ ಕೆಟ್ಲಲ್ಲಿ ನೀರು ತುಂಬಿಕೊಂಡು ನೋಡಿದೆ. ಆ ಬಾಕ್ಸಲ್ಲಿ ಉದ್ದಿನ ವಡೆ ಇತ್ತು. ನಾನೇನು ಮಾಡಿದೆ, 2 ಉದ್ದಿನ ವಡೆ ಕಟ್ಟಿಸ್ಕೊಂಡೆ. ಏನು ಬೈತಾರ, ಅವೆಲ್ಲ ಮಾಮೂಲಿ. ನಮಗೆ ಬೈದೇ ನಮ್ಗೆ ತಿದ್ದಿದ್ದೇ ಅರ್ಗಲ್ವಲ್ಲ, ಅದಕ್ಕೋಸ್ಕರ ಬೈತಾರೆ, ಹೊಡಿತಾರ, ಹೋಗಲಿ ಹೊಡಿಯಲಿ. ಅದೆಲ್ಲ ನಾವು ಆಗ ಹುಡುಗರು ಏನು ಇದೆಲ್ಲ ತಡ್ಕೊಂತೀವಿ ಅಂದ್ಬಿಟ್ಟು ಉದ್ದಿನ ವಡೆನೂ ಮೊಸರನ್ನು ಕಟ್ಟಿಸ್ಕೊಂಡು ಹೋದೆ. ಅವ್ರ ಪಕ್ಕದಲ್ಲೇ ಕೂತ್ಕೊಂಡೆ. ಕೆಟ್ಲು ಪಕ್ಕದಲ್ಲಿಟ್ಟೆ. ಕೆಟ್ಲು ಪಕ್ಕದಲ್ಲಿ ಇಟ್ಬಿಟ್ಟು ಮೊಸರನ್ನ ಪ್ಯಾಕೆಟ್ ಬಿಚ್ಚಿ ಅವ್ರ ಮುಂದೆ ಇಟ್ಟು 2 ತುತ್ತು ತಿಂದು ನನ್ನ ಮುಖ ನೋಡಿದ್ರು. 3ನೇ ತುತ್ತಿಗೆ ಏನು ಮಾಡಿದೆ, ಮೆತ್ತಿಗೆ ಇಲ್ಲಿ ಪ್ಯಾಕೆಟು ಉದ್ದಿನ ವಡೆ ಪ್ಯಾಕೆಟ್ ಬಿಚ್ಚಿಬಿಟ್ಟು ಅವ್ರ ಪಕ್ಕದಲ್ಲಿ ಇಟ್ಟೆ. ಅಪ್ಪ ನೆಂಚ್ಕೊಂಡು ಉದ್ದಿನ ವಡೆ ತಿಂದ್ಬಿಟ್ರು. ನನಗೆ ಭಾಳ ಖುಷಿ ಆಯಿತು. ತಿರ್ಗಿ ತಗೊಂಡು ಅದೆಲ್ಲ ಇಟ್ಬಿಟ್ಟು ತಿರ್ಗಿ ರಿಹರ್ಸಲ್ ಶುರುವಾಯಿತು. ಹಾಗೇನೆ ಇನ್ನೊಂದು ದಿವಸ ಊಟ ಮಾಡೋಣ ಅಂತಂದರು. ಹಾಗೆ ಉದ್ದಿನ ವಡೆ ಇನ್ನೇನು ತಿಂಡಿ ಇರುತ್ತಾ, ಇದು ಏನೋ ಮಂಗಳೂರು ಬಜ್ಜಿ ಎಲ್ಲ ಕಟ್ಟಿಸ್ಕೊಂಬತ್ತು. ನನಗೇನು ಅಲ್ಲಿ ಕಂಡದಕ್ಕೆ ಏನು ಖುಷಿ ಆಯಿತು ಅದೆಲ್ಲ ಎಲ್ಲ ತಿನ್ನೋರು. ಇವನೇನು ಚಂದ್ರಕುಮಾರ್ ಸಿಂಗ್ಗೆ ಹೇಳ್ಬಿಟ್ಟ, ನಾನು ಬೈಸಕ್ಕೆ ಅಂತ ಅಂದ್ಬಿಟ್ಟು ಚಂದ್ರಕುಮಾರ್ ಸಿಂಗನ್ನು ಬೈಕೊಂಡೆ. ಎಲ್ಲ ಗ್ರೇಟ್ ಚಂದ್ರಕುಮಾರ್. ಆಮೇಲೆ ಇನ್ನೊಂದು ದಿವಸ ಇಷ್ಟೆಲ್ಲ ಬೈದಿಲ್ಲ. ಅಕಸ್ಮಾತ್ ಅವತ್ತೇನು ನನಗೆ ಗ್ರಾಚಾರ, ಇವತ್ತು ಬೇಡ ಉದ್ದಿನ ವಡೆ ಬೇಡ, ಏನು ತಗೋಬಾರ್ದು, ಬರೀ ಮೊಸರನ್ನ ತಗೊಳ್ಳೋಣ ಅಂದ್ಬಿಟ್ಟು ಬರೀ ಮೊಸರನ್ನ ಕಟ್ಟಿಸ್ಕೊಂಡು ಹೋದೆ. ತಿರ್ಗಿ ಮಾಮೂಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡೆ. ಕೆಟ್ಟಲ್ ಪಕ್ಕದಲ್ಲಿಟ್ಟೆ, ಪಟ್ಟಣ ಬಿಚ್ಚಿ ಅವ್ರ ಪಕ್ಕದಲ್ಲಿಟ್ಟೆ. 2 ತುತ್ತು ತಿಂದ್ಬಿಟ್ಟು ನಾನು ನೋಡ್ಬಿಟ್ಟು ಹೇಳಿದ್ರು ಅಂತ ಅಂದರು. ಏನು ಅಂತ ತಿರುಗಿ ನೋಡಿದೆ, ಇಲ್ಲಿ ಇದು ಉದ್ದಿನ ವಡೆ ಅಂದರು. ನನಗೆ ಒಂಥರ ಆಗೋಯ್ತು. ಏನಪ್ಪ ನನ್ನ ಮನುಷ್ಯ, ನನಗೆ ಸಣ್ಣನಾಗ್ಬಿಟ್ಟೆ, ಅತಿ ಸಣ್ಣನಾಗ್ಬಿಟ್ಟೆ. ಅವರು ಕೇಳೋದಕ್ಕೆ ನಾನು ಎಂಥ ತಪ್ಪು ಮಾಡಿಕೊಂಡೆ, ನಾನೇ ಯಾಕಿಂತ ಅವತ್ತು ತುಂಬಾ ಮನ್ಸಿಗೆ ಬೇಜಾರಾಯಿತು. ಆ ರಿಹರ್ಸಲ್ಗೂ ನಾನು ಸರಿಯಾಗಿ ಅಟೆಂಡ್ ಆಗಲಿಲ್ಲ. ಥರ ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟೆ. ಅಯ್ಯೋ ಅನ್ನಿಸ್ಬಿಡ್ತು. ಆವಾಗ ನೆಕ್ಸ್ಟ್ ಡೇಯಿಂದ ಅವರು ಆ ರಿಹರ್ಸಲ್, ಆ ನಾಟಕ ಮುಗಿಯೋವರೆಗೂ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ತಂದು ಕೊಡ್ತಿದ್ದೆ. ಆ ನಾಟಕದಲ್ಲಿ ನಾನು ಸೆಟ್ಟು, ಪ್ರಾಪರ್ಟೀಸು, ಕಾಸ್ಟ್ಯೂಮು, ಅದರಲ್ಲಿ ಬನಿಯಾ ಅಂತ ಒಂದು ಸಣ್ಣ ರೋಲು ಮಾಡ್ತಿದ್ದೆ. ತುಂಬ ದಿವಸ ಅವ್ರ ಜೊತೆಲೇ ಇರ್ತಿದ್ದೆ. ಅದು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ. ಅವ್ರಿಗೆ ಮನುಷ್ಯ ಜೀವನ ಎಲ್ಲ ಮನುಷ್ಯರ ಥರ ಆಸೆ ಪಡೋದು, ಅವರು ಆಕಾಂಕ್ಷೆಗಳು, ಅವ್ರು ನೆನೆಸ್ಕೊಳ್ಳೋದು, ಏನು ನಿರದ್ರೂಪಿ ಇರ್ತಾರಲ್ಲ ಆ ಥರ ನಿರ್ಜೀವ. ಅವರು ಏನೋ ಕನಸುಗಳು ಏನೋ ಅವ್ರದ್ದೇ ಲೋಕ ಬೇರೆ, ಆ ಥರನೇ ಇದ್ದರು. ಹಾಗೆ ಇರಬೇಕಾದ್ರೆ ಇನ್ನೊಂದು ಇನ್ಸಿಡೆನ್ಸು, ಸುಮಾರು 95-96ನೇ ಇಸ್ವಿ ಇರಬೇಕು. ನಾನು ಕೆಲಸ ಮುಗಿಸ್ಕೊಂಡು ಮೈಸೂರು ಸರ್ಕಲ್ ಎಳೆದ್ಬಿಟ್ಟು ಮನೆಗೆ ಬರ್ತಾಯಿದ್ದೆ, ಚಾಮರಾಜಪೇಟೆ. ಮೈಸೂರು ಸರ್ಕಲಲ್ಲಿ ನಿಂತಿದ್ದರು. ಸುಮಾರು 2 ಗಂಟೆ ಟೈಮು. ಬಸ್
ಸ್ಟ್ಯಾಂಡಲ್ಲಿ ನಿಂತಿದ್ರು, ಬಸ್ ಸ್ಟಾಪಲ್ಲಿ ನಿಂತಿದ್ರು. ಮೈಸೂರಿಗೆ ಹೋಗುತ್ತೆ ಅಂತ ಹೋದರೆ ಮೆಜೆಸ್ಟಿಕ್ಕಿಂದ ಮೈಸೂರು ಗಾಡಿ ಬರುತ್ತೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡೆ. ಕೆಲಸ ಮುಗಿಸ್ಕೊಂಡೆ. ನಾನು ಯೂನಿಫಾರ್ಮೆಲ್ಲ ಇದ್ದೆ. ಪಕ್ಕಕ್ಕೆ ಹೋಗಿ ನಿಂತ್ಕೊಂಡೆ. ನೋಡಿದ್ರು. ಯಾಕೆ ಅಂದರು, ನೀವು ನಿಂತಿದ್ದೀರಲ್ಲ ಸರ್, ಅದಕ್ಕೆ ಬಂದೆ ಅಂತ ಅಂದೆ. ಹೌದಾ, ಮೈಸೂರಿಗೆ ಹೋಗ್ತಾ ಇದ್ದೀನಿ? ಹೋಗ್ತಿದ್ದೀನಿ ಮೈಸೂರಿಗೆ ಅಂತಂದರು. ನಾನು ಬರ್ತೀನಿ. ಯಾಕೆ ಬರ್ತೀಯ ನೀನು? ನಾನೇ ಹೋಗ್ತೀನಿ, ನನಗೆ ಗೊತ್ತು ಅಂತಂದರೆ. ಆಯಿತು ಸರ್ ಅಂತ ಅಂದ್ಬಿಟ್ಟು ಬಸ್ ಬಂತು. ಅವರು ಒಳಗೆ ಹೋದರು, ನಾನು ಅವ್ರ ಹಿಂದೆಲೇ ಹೋದೆ. ಯಾಕೆ ಬಂದಿದ್ದೀಯ ಅಂದರು. ಅದಕ್ಕೆ ಇಲ್ಲ ಸರ್, ನೀವು ಒಬ್ಬರೇ ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಬಂದೆ ಅಂತಂದೆ. ಅವರು ಅವ್ರ ಪಕ್ಕದಲ್ಲೇ ಕೂತ್ಕೊಂಡ ಹೆಣ್ಣು ಕಂಡಕ್ಟರ್ ಬಂದು ಟಿಕೆಟ್ ಕೊಡಿ, ಒಂದು ಟಿಕೆಟ್ ಕೊಡಿ ಅಂತ. ಯಾಕೆ ನಿನಗೆ? ನಾನು ಒಂದು ತಗಿಡ್ತೀನಿ. ಅಲ್ಲ ಸರ್ ನಿಮಗೇನೆ ಟಿಕೆಟ್ ಅಂದರೆ, ಇಲ್ಲ ನಾನು ಕಾಸು ಕೊಡ್ತೀನಿ ಅಂದರೆ. ಅವರೇ ಕೊಟ್ಟರು. ನಿನಗೆ ಅಂದರು. ನನಗೆ ನಾನು ಇದರಲ್ಲಿ ಡ್ರೈವರ್ ಆಗಿದ್ದೀನಿ, ನನಗೆ ಫ್ರೀ ಪಾಸ್ ಇದೆ. ಓಕೆ. ಹಾಗೆ 4-5 ಸತಿ ದಾರಿಯಲ್ಲಿ ಹೋಗ್ತಾ ಇದ್ದರೆ ನಾನು ನೋಡೋರು. ಅಂದರೆ ಅವರು ದೊಡ್ಡ ಮಹಾತ್ಮರು. ಅವ್ರಿಗೆ ನನ್ನ ಜೊತೆಲಿ ಸಣ್ಣವ, ನನ್ನ ಜೊತೆಲಿ ಏನು ಮಾತಾಡಬೇಕು, ಅವ್ರ ಜೊತೆಲಿ ನನಗೆ ಏನು ಮಾತಾಡಬೇಕು ಅನ್ನೋದೇ ಇಲ್ಲ. ಮತ್ತು ಮೈಸೂರಿಗೆ ಹೋಗಿ ಒಂದು 10-15 ಸರಿ ನನ್ನೇ ನೋಡಿದ್ರು. ಏನೋ ಮಾತು ಬರೋದು, ನಾನು ಅವ್ರ ಜೊತೆಲಿ ಏನು ಮಾತಾಡಬೇಕು. ಆಮೇಲೆ ಅಲ್ಲಿಂದು ನಿಲ್ಲಿಸಿದ್ರು, ಕಾಫಿಗೆ ನಿಲ್ಲಿಸಿದ್ರು. ಮಿಸ್ಟರ್ ಕಾಫಿ ತಂದು ಕೊಡಲ? ಬೇಡ ಆಯಿತು ಸರಿ ಅಂತಂದೆ. ಮೈಸೂರು ಬಸ್ ಸ್ಟ್ಯಾಂಡ್ ಇಳಿದು ಇಬ್ಬರು ಇಳಿದ್ಬಿಟ್ಟು ಆಮೇಲೆ ನಾನೇ ಆಟೋ ಕರೆದ್ಬಿಟ್ಟು ನೋಡಪ್ಪ ರಂಗಾಯಣಕ್ಕೆ ಅಂತ ಹೇಳಿದೆ. ಇಬ್ಬರು ಕೂತ್ಕೊಂಡು ರಂಗಾಯಣ ಇಳಿದ್ಬಿಟ್ಟು ರಂಗಾಯಣ ಒಳಗೆ ಹೋದೋ. ನಾನೇ ಕಾಸು ಕೊಟ್ಟೆ. ರಂಗಾಯಣ ಒಳಗೆ ಹೋದೋ. ಫಸ್ಟ್ ಗೇಟ್ ಬಿಟ್ಟು 2ನೇ ಗೇಟ್ ಎಂಟ್ರಿ ಇದೆ. ಅವ್ರ ಜೊತೆಲೆ ಹಿಂದೆಲೇ ಹೋದೆ. ತಿರುಗಿ ನೋಡಿಬಿಟ್ಟು ಆಯಿತು, ನಾನು ಬಂದಿದ್ದಾಯಿತು, ಹೋಗು ನೀನು. ಮಿಸ್ಟರ್ ನಾನು ಅಲ್ಲಿವರೆಗೂ ಬರ್ತೀನಿ. ಬೇಡ, ನಾನು ಬಂದಿದ್ದಾಯಿತು, ನೀನು ಹೋಗು ಅಂತ. ಹೋಗು ವಾಪಸ್. ಬರ್ತೀನಿ ಮಿಸ್ಟರ್. ತಿರ್ಗಾ ಮೈಸೂರು ಬಸ್ ಸ್ಟ್ಯಾಂಡ್ ಬಂದು ಮೈಸೂರಿಗೆ ಬಂದೆ. ಅವ್ರ ಜೊತೆಲಿ ಇರೋದೇ ಅವ್ರ ಜೊತೆ ಅವರು ಮಾತಾಡದೇ ಇದ್ದರು. ಅವ್ರ ಜೊತೆ ಇರೋದೇ ಒಂದು ದೊಡ್ಡ ನಮಗೆ ಇದು ಪುಣ್ಯ. ಹಾಗೆ 3ನೇದೊಂದು ಅದ್ಭುತ. ಅವ್ರ ಎದುರುಗಳನ್ನೇ ನಾನು ಹತ್ತಿದ್ದು. ಕೊನೆಯ ದಿನಗಳಿರಬೇಕು, ಕಾರಂತರ ಕೊನೆಯ ದಿನಗಳು. ಬಿ ಜಯಶ್ರೀಯಮ್ಮ ಏನು ಮಾಡಿದರು, ADA ರಂಗಮಂದಿರದಲ್ಲಿ ಅವರಿಗೆ ಸನ್ಮಾನ ಮಾಡಿದರು. ಅದ್ಭುತ ಸನ್ಮಾನ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸ್ವರ್ಗ ಅಂತಾರೆ, ಸ್ವರ್ಗ ಇದ್ದಂಗಿತ್ತು. ಇದು ಸ್ಟೇಜ್ ಮಾಡಿದ್ದು ಹೂವಿನಲ್ಲೇ. ಹೂವು ಎಷ್ಟು ತಂದಿದ್ರು, ಮಾರ್ಕೆಟಲ್ಲಿರೋ ಹೂವನ್ನೆಲ್ಲ ತಂದಿದ್ರೇನೋ ಅಷ್ಟು ಅಲಂಕಾರ ಮಾಡಿ ಆ ಮಧ್ಯೆ ಕಾರಂತರನ್ನು ಸನ್ಮಾನ ಮಾಡಿದ್ರು. ಅದನ್ನು ನೆನೆಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂಥ ಅದ್ಭುತ ಸನ್ಮಾನ ಆಯಿತು. ಸನ್ಮಾನ ಎಲ್ಲ ಮುಗೀತು. ಜನ ಎಲ್ಲ ಎದ್ಬಿಟ್ರು. ಎಷ್ಟೋ ಜನ ಆಡಿಟೋರಿಯಮ್ ಓಡಾಡ್ತಿದ್ರು. ಸ್ಟೇಜಿಗೆ ಬಂದ್ಬಿಟ್ರು. ಜನ ಜಂಗುಳಿ ಜಾಸ್ತಿ ಆಯಿತು. ಇವರು ಆ ಸ್ಟೇಜ್ ಮಧ್ಯೆ ಒಬ್ಬರೇ ನಿಂತಿದ್ದಾರೆ. ಸುತ್ತ ನೋಡ್ತಾ ಇದ್ದಾರೆ. ನಾನು ಹೋಗಿ ಮಾತಾಡಿಸ್ತೀನಿ ಅಂತ ಹೋಗಿ ಪಕ್ಕಕ್ಕೆ ನಿಂತ್ಕೊಂಡೆ. ನೋಡಿದ್ರು. ನಾನು ನೋಡಿದ ತಕ್ಷಣ ನನ್ನ ಕೈ ಹಿಡ್ಕೊಂಡ್ರು ಅಂದರೆ ನನಗೇನು ಅನ್ನಿಸುತ್ತೆ ಅವಾಗ ಅಂದರೆ, ಅವರು ಮನುಷ್ಯರಾಗಿ ಹುಟ್ಟಿದ್ರು. ಅಂದರೆ ಈ ಲೋಕಕ್ಕೆ ಬಂದ್ಬಿಟ್ಟಿದ್ರು. ಅಂಥ ಭಾವನಾ ಜೀವಿ, ಏನೂ ಬಯಸ್ತಿರೋ ಅಂಥ ವ್ಯಕ್ತಿ ಆಗ ಮಗುವಾಗಿ ಹೋಗಿದ್ದರು. ಅವರು ಕೈ ಹಿಡ್ಕೊಂಡ ನನ್ನ ಕಣ್ಣಲ್ಲಿ ನೀರು ಬಂತು. ಅವಾಗ ಹೇಳಿದ್ರು, ಒಂದು ಮಾತು ಹೇಳಿದ್ರು, ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಅಂದರು. ನನಗೆ ಕಣ್ಣಲ್ಲಿ ನೀರು ತುಂಬಿದ್ದ. ಅವರು ಮನುಷ್ಯರಾಗ್ತಾರಲ್ಲ, ಜೀವನದಲ್ಲಿ ಮನುಷ್ಯ ಎಂಥರೇ ವ್ಯಕ್ತಿ ಆದ್ರೂ ಒಂದು ಆ ಭಾವನೆ, ಮಗುವಿನ ಭಾವನೆ ಬಂದ್ಬಿಡ್ತದೆ ಅವರಿಗೆ ಅಂತ ಅಂದ್ಬಿಟ್ಟು ತಿರ್ಗಾ ಕೈ ಹಾಕ್ಬಿಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರಲ್ವ ಅಂತ 3-4 ಸತಿ ಹೇಳಿದ್ರು. ನನಗೆ ಅದನ್ನು ತಡ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ. ಆ ಥರ ಅಷ್ಟು ಮಗುವಾಗೋಗಿದ್ದರು ಅವರು. ಮನುಷ್ಯನ ಭಾವನೆಗಳ ಆಸೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಎಂಥ ಮನುಷ್ಯ, ಎಂಥ ಪುಣ್ಯಾತ್ಮ, ಎಂಥ ಭಾವನೆಗಳು ಇವ್ರ ಮನಸ್ಸಲ್ಲಿ ತೋಡ್ಕೊಳ್ಳೋಕ್ಕಾಗಿಲ್ವೇನೋ ಇಲ್ಲಿವರೆಗೂ. ಈ ಮಧ್ಯೆ ತೋಡ್ಕೊತ ನನಗೆ ಎಷ್ಟು ಸಂತೋಷ ಆಯ್ತಾ. ಕೈ ಹಿಡ್ಕೊಂಡಿದ್ದಾರೆ. ಸರಿ, ನೀನು ಇದ್ರ ಜೊತೆಗೆ ಕೆಲಸ ಮಾಡಿದೆ ಈ ಸೆಟ್ಟಲ್ಲೆಲ್ಲ ಅಂದರು. ಅವಾಗ ಏನು ಅನ್ನಿಸ್ತದೆ ನನಗೆ, ಆ್ಯಕ್ಚುಲಿ ನಾನು ಆ ಸೆಟ್ಟಲ್ಲಿ ಕೆಲಸ ಮಾಡೇ ಇರಲಿಲ್ಲ. ಅಂದರೆ ಅವರು ಬ್ಯಾಕ್ ಸ್ಟೇಜು ಸೆಟ್ಟು ಪ್ರಾಪರ್ಟೀಸು ಮಾಡ್ತಿದ್ದು ಮೊದಲಿಂದ ನೋಡಿದ್ದಾರೆ. ಈಗ ಅವ್ರಿಗೋಸ್ಕರ ಅವ್ರ ಮನಸ್ಸು ನಾನು ಮಾಡಿಲ್ಲ ಅಂದರೆ ಅವ್ರಿಗೆಲ್ಲಿ ಬೇಜಾರಾಗಬಹುದು ಅಂತ ಒಂದು ಸುಳ್ಳು ಹೇಳಿದೆ. ಹೌದು ಮೇಷ್ಟ್ರೆ, ನಾನು ಮಾಡಿದೆ ಅಂತಂದೆ. ಅವರ ಭಾವನೆಗಳನ್ನು ನೋಡೋದಕ್ಕೆ ಆಗೇನಂದ್ರು ಗೊತ್ತಾ, ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಅಂತ ತಿರ್ಗಾ ಕೈ ಹಿಡ್ಕೊಂಡ್ರು. ಆ ಮಾತನ್ನು ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ ಎಷ್ಟೋ ಆಗುತ್ತೆ ಅದನ್ನು ಬಾಯಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಂತ ಕಾರಂತರ ಜೊತೆಯಲ್ಲಿ ಇದ್ದದ್ದೇ ನಮಗೆ ಪುಣ್ಯ. ಬೆನಕಾದಲ್ಲಿ ಎಷ್ಟು ನಾಟಕಗಳಿವೆ, ಸುಮಾರು 23 ನಾಟಕಗಳಲ್ಲಿ
ಮುಕ್ಕಾಲು ಪಾಲು ನಾಟಕಗಳ ಕಾಸ್ಟ್ಯೂಮು ಸೆಟ್ಟು ಪ್ರಾಪರ್ಟೀಸು ಈಗಲೂ ನನ್ನ ಮನಸ್ಸಿನಲ್ಲಿದೆ. ನೀವು ಅರ್ಧರಾತ್ರಿ ಮಲಗಿದ್ದು ಕೇಳಿ ಇಂಥದ್ದವೆ ಹೀಗೆ ಇದೆ ಅಂತ. ಒಂದೊಂದು ಸಣ್ಣ ಒಂದು ಸೇಫ್ಟಿ ಪಿನ್ನೂ ಸೇಫಾಗಿ ಇಡ್ತಿದ್ದೆ. ಈಗ ಹುಡುಗರು, ಹೊಸ ಹುಡುಗರು ಎಲ್ಲ ನಾವು ಸ್ಟಾರ್ ಆಗಿಬಿಡ್ಬೇಕು ಅಂತ ಬಂದಿದ್ದಾರೆ. ಅವರು ಅಲ್ಲಿ ಎದುರುಗಳ ಕಣ್ಮುಂದೆ ಕಂಡ್ರೂ ಏನಾದ್ರು ವಸ್ತು ಹಾಗೆ ಕಾಲೇ ತಳ್ಳಿಬಿಟ್ಟು ಸೈಡ್ಗೆ ಹೋಗ್ತಾರೆ. ಏನಾದರೂ ಬಿಟ್ಟು ಬಂದಿರ್ತಾರೆ. ಈಗ ನಾವು ನಾಟಕ ಮಾಡೋಕ್ಕೆ ಹೋಗ್ತೀವಿ, ರಂಗಶಂಕರ ಕಲಾಕ್ಷೇತ್ರ, ಏನಾದರೂ ಬಿಟ್ಟು ಬಂದಿರ್ತಾರೆ. ನಾನು 25 ಸತಿ ತಿರುಗಿ ನೋಡ್ರು ಅಂದ್ರೂ ಏನೋ ಒಳ್ಳೊಳ್ಳೆ ವಸ್ತುನೇ ಬಿಟ್ಟು ಪ್ರತಿ ಶೋಗೂ ಹೊಸ ತರ್ತಾ ಇದ್ದಾರೆ. ಅವರಿಗೆ ಏನು ಗೊತ್ತಾ, ಸೆನ್ಸ್ ಅನ್ನೋದು ಈಗ ಥಿಯೇಟ್ರ್, ಈಗ ಹೋಟ್ಲಿಗೆ ಹೋದರೆ ಫಾಸ್ಟ್ ಫುಡ್ ಅಂತ ಇರುತ್ತಲ್ಲ, ಏನೋ ಮಾಡಿರ್ತಾರೆ ತಿನ್ಬಿಟ್ಟು ಬಂದ್ಬಿಡ್ಬೇಕು. ಹಾಗೆ ಇವರಿಗೆ ಈಗ SLC ಓದಬೇಕಾದ್ರೂ 10 ವರ್ಷ ಸ್ಕೂಲ್ಗೆ ಹೋಗ್ಬೇಕು. ಇವ್ರಿಗೆ ಹಂಗಿಲ್ಲ, ದಿಢೀರ್ ಆ್ಯಕ್ಟ್ರ್ ಆಗಿಬಿಡ್ಬೇಕು ಅಂತ. ಯಾರು ಕೇಳಿದ್ರೂ ಒಂದು ಬ್ಯಾಕ್ ಸ್ಟೇಜ್ ಮಾಡಲ್ಲ. ಅಲ್ಲಿ ಯಾವ್ದಾದ್ರು ಒಂದು ವಸ್ತು ಇದ್ದು ಎತ್ತು ಟ್ರಂಕ್ ಹಾಕಬೇಕು ಅಂತ ಮನೋಭಾವ ಬರಲ್ಲ. ಈ ಮಧ್ಯೆ ನಾನು ಪ್ರತಿ ಶೋಗೂ ಏನಾದ್ರೂ ವಸ್ತು ತಂತಾನೆ ಇರ್ತೀವಿ. ಅದೇನಾಗಿರುತ್ತೋ ಅಂತಲೇ ಗೊತ್ತಲ್ಲ. ಏನು ಮಾಡ್ತಾರೆ ಗೊತ್ತಾ, ಯಾರಿಗೂ ಒಂದು ಈಗ ಕಸ ಗುಡಿಸೋ ಪೊರಕೆ ಬೇಕು, ಜೋಕುಮಾರ್ ಸ್ವಾಮಿ ಬೇಕು, ಇದಕ್ಕೆ ಗೋಕುಲ ನಿರ್ಗಮನಕ್ಕೆ ಬೇಕು. ನಾವೆಲ್ಲ ಇಟ್ಕೊಂಡಿರ್ತೀವಿ. ನಾನೇನೋ ಪಕ್ಕದಲ್ಲಿ ಅಲ್ಲಿ ಇಟ್ಟಿರ್ತೀನಿ, ಅದನ್ನು ತೆಗೆದೆಲ್ಲೋ ಇಟ್ಕೊಂಡಿರ್ತಾರೆ. ಆ ಶೋಗೆ ಇರೋದೇ ಇಲ್ಲ. ಎಲ್ಲ ನಾನೇನು ಮಾಡ್ತೀನಿ, ಗೋಡನ್ನು ಕರ್ಕೊಂಡೋಗಿರ್ತೀನಿ 5-6 ಜನ ಹುಡುಗರನ್ನ ಎಲ್ಲ ಟ್ರಂಕಲ್ಲಿ ಇಟ್ಟು ಬಂದಿರ್ತೀವಿ. ಇನ್ನೊಂದು ಸರಿ ಯಾವಾಗಲೂ ಹೋಗಿ ಆ ಟ್ರಂಕಲ್ಲೇ ಇರೋದು ಇನ್ನೆಲ್ಲ ಎತ್ತಿಟ್ಬಿಟ್ಟಿರ್ತಾರೆ. ನಾವು ಅಲ್ಲಿ ರಂಗಶಂಕರಿಗೆ ಹೋಗಿ ನೋಡ್ತೀವಿ, ನನಗೆ ಜೀವ ಹೋದಂಗೆ ಆಗುತ್ತೆ. ಆ ಸಾಮಾನ್ಯ ಇರೋದಿಲ್ಲ. ಅವರಿಗೆ ಒಂದು ಸೆನ್ಸ್ ಇರಲ್ಲ, ಏನಕ್ಕೆ ಇಟ್ಟಿದ್ದಾರೆ, ಏನು ಯಾರಾದರೂ ಪ್ರಶ್ನೆ ಕೇಳಬೇಕು. ಈಗಿನ ಹುಡುಗರಿಗೇನು ದಿಢೀರ್ ಸ್ಟಾರ್ ಆಗಿಬಿಡ್ಬೇಕು, ಆ ಥರ ಥಿಯೇಟ್ರ್ ಸೆನ್ಸೇ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗಿನ ಹುಡುಗರು. ಅದೇನು ಅಂತ ಗೊತ್ತಿಲ್ಲ, ಥಿಯೇಟರ್ ಅಂದರೆ ಏನಂತ ಗೊತ್ತಿಲ್ಲ. ರಂಗಭೂಮಿ ಒಳಗೆ ಏನು ಮಾಡಬೇಕು, ಕಸ ಗುಡಿಸೋದ್ರಿಂದ. ಈಗಲೂ ವರ್ಣ ಸರ್ ಬೆನಕಕ್ಕೆ ಬರೋರು 20-25 ವರ್ಷದಿಂದ ಅವರು ಕಸ ಗುಡಿಸೋರು ನಾನು ನೋಡಿದ್ದೀನಿ. ಉಮಾಶ್ರೀ ಕಸ ಗುಡಿಸೋರು. ಇದು ಬಸ್ಸಿಂದ ಸಾಮಾನುಗಳನ್ನು ಕೆಳಸಿಡ್ತಾ ಅವ್ರ ತಲೆ ಮೇಲೆ ಕಳಿಸ್ತಾ ಇದ್ದೆ. ಈಗ ನಾಟಕ ಮಾಡೋಕ್ಕೆ ಹೊರಗಡೆ ಊರಿಗೆ ಹೋಗ್ತಿದ್ದೋ, ನಾವು ಟೂರ್ ಹೋಗ್ತಿದ್ದೋ. 10 ದಿವಸ 15 ದಿವಸ ಇಲ್ಲ, ಎಲ್ಲರಿಗೂ ಬಸ್ ಮೇಲೆ ಹತ್ತಿ ಬಸ್ಸಿಂದ ಟಾಪಿಂದ ಅವರಿಗೆ ಲೈಗೇಜಿನ ಅವ್ರ ತಲೆ ಮೇಲೆ ಇಳಿಸಿ ಕಳಿಸ್ತಿದ್ದೆ. ಈ ಜೀವಯ್ಯರಿಗೂ ವರ್ಸ್ ಕಳಿಸ್ತಾ ಇದ್ದೋ. ಎಂತೆಂಥ ಮಹಾತ್ಮರು ರಂಗಭೂಮಿಯಲ್ಲಿ ದುಡಿದಿದ್ದಾರೆ. ಇವತ್ತು ಅವರು ಮಾಡಿದ ಒಂದು ಅದ್ಭುತ ಸೇವೆಯಲ್ಲಿ ಇವರಿಗೂ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ ನಿಂತಿರೋದು. ಪ್ರತಿಯೊಂದು ಮಾಡ್ತಾಯಿದ್ರು, ಪ್ರತಿಯೊಂದು ಕೆಲಸನೂ ಮಾಡ್ತಾಯಿದ್ರು, ಕಸ ಗುಡಿಸ್ತಾಯಿದ್ರು. ಅವರು ಥಿಯೇಟ್ರ್ ಯಜಮಾನರ ಹವ್ಯಾಸಿ, ಇದು ವೃತ್ತಿ ರಂಗಭೂಮಿ ಯಜಮಾನರಾದ್ರೂ ಕಸ ಗುಡಿಸ್ತಾಯಿದ್ರು. ಅದಕ್ಕೇ ಇವತ್ತಿಂದ ಅದು ರಂಗಭೂಮಿ, ಅದು ಕನ್ನಡ ರಂಗಭೂಮಿ ಉಳಿದಿರೋದು ಅದರಿಂದನೇ. ಈಗ ಬರೋ ಹುಡುಗರಿಗೊಂದು ಕಿವಿ ಮಾತು, ದಯವಿಟ್ಟು ಬ್ಯಾಕ್ ಸ್ಟೇಜ್ ಮಾಡಿ. ನಮ್ಮ ಹಣೆ ಬರೆ ತಪ್ಸೋಕ್ಕೆ ಯಾರ ಕೈಲೂ ಆಗೋಲ್ಲ. ನೀವು ಬ್ಯಾಕ್ ಸ್ಟೇಜ್ ಮಾಡಿದಷ್ಟು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಮಳೆ ಹೊಡೆಯೋದ್ರಿಂದ ಹಿಡಿದು ಸ್ಟೇಜ್ ವರ್ಕ್ ಇದೆಯಲ್ಲ, ಸಂತೋಷ ಯಾರಿಗೂ ಬರೋದಿಲ್ಲ. ಬ್ಯಾಕ್ ಸ್ಟೇಜೇ ಒಂದು ಮಜಾ ಇರುತ್ತೆ. ಬ್ಯಾಕ್ ಸ್ಟೇಜಲ್ಲಿ ಒಂದು 7-8 ಜನ ಇರ್ತಾರೆ, ಆ ಪ್ರಪಂಚನೇ ಬೇರೆ. ಫ್ರಂಟಲ್ಲಿ ಬಂದು ಆ್ಯಕ್ಟ್ ಮಾಡೋದೇ ಬೇರೆ, ಬ್ಯಾಕ್ ಸ್ಟೇಜ್ ವರ್ಕೇ ಬೇರೆ. ಅದು ಅದ್ಭುತವಾಗಿರುತ್ತೆ. ಸಣ್ಣ ಇವ್ರಿಗಿಂತ ಆ್ಯಕ್ಟ್ರಿಗಿಂತ ಅವರು ಫಾಸ್ಟಾಗಿರ್ತಾರೆ ಬ್ಯಾಕ್ ಸ್ಟೇಜಲ್ಲಿ. ಯಾಕೆ ಗೊತ್ತಾ, ನೆಕ್ಸ್ಟ್ ಸೀನಿಗೆ ಅವ್ರು ರೆಡಿಯಾಗಿರಬೇಕು. ಅವ್ರು ರೆಡಿಯಾಗಿದ್ದರೆ ತಾನೇ ಬಂದು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಬ್ಯಾಕ್ ಸ್ಟೇಜಲ್ಲಿ ಏನು ಕಲ್ತಿರ್ತಿರೋ ಅದು ಕೊನೆಯವರೆಗೂ ನಿಮ್ಮನ್ನು ಕಾಪಾಡುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಕಾರಂತರು ಅದು ಹೇಳ್ತಿದ್ದು, ಮೊದಲು ಬ್ಯಾಕ್ ಸ್ಟೇಜ್ ಮಾಡಿ, ಆಮೇಲೆ ಆ್ಯಕ್ಟ್ರ್ ಮಾಮೂಲಿ. ನಾನು ಬೆನ್ಕಾಗಿ ಬಂದು 10 ವರ್ಷ ಬ್ಯಾಕ್ ಸ್ಟೇಜ್ ಮಾಡಿದೆ. ನೀವು ನಂಬ್ತಿರೋ ಬಿಡ್ತೀರೋ, 10 ವರ್ಷ ಬ್ಯಾಕ್ ಸ್ಟೇಜು. ನಾನು ಆ್ಯಕ್ಟ್ ಮಾಡಬೇಕು ಅಂತಲೇ ಆಸೆ ಇಲ್ಲ. ಆದರೂ ನನಗೇನು ಖುಷಿ ಅಂತಂದರೆ, ಅಲ್ಲಿಂದ ಕುಗ್ರಾಮದಿಂದ ಬಂದವನು ಹೇಗೆ ಬೆನಕ ಸೇರಿಕೊಂಡಲ್ಲ, ಇವತ್ತೆಲ್ಲ ನಾಳೆ ನಾಟಕ ಮಾಡ್ಬೋದು ಅಂತ. ದಿನೇಶ್ ಮಂಗಳೂರು ಅಂತಿದ್ದೆ, ಬಿಡ ನಾನು ಇವತ್ತು ತವರಕದಲ್ಲಿ 5 ರೋಲ್ ಮಾಡಿದೆ, ನಾನು 4 ರೋಲ್ ಮಾಡಿದೆ ಕಣ. ಒಂದು ಇದು ಬರಬೇಕು, ಕಾನ್ಫಿಡೆನ್ಸ್ ಬಂದಾಗ ನಾವು ಎಲ್ಲರೂ ಆ್ಯಕ್ಟರ್ ಆಗ್ಬೋದು. ಬ್ಯಾಕ್ ಸ್ಟೇಜ್ ಮೊದಲು, ಬ್ಯಾಕ್ ಸ್ಟೇಜ್ ಮುಖ್ಯ. ನಾನು ಹೇಳೋದಿಷ್ಟೇ. ಇವತ್ತು ಕಾರಂತರು ಎಲ್ಲೋ ಇರ್ತಾರೆ, ನಾವು ಅಷ್ಟೇ ಖುಷಿಯಾಗಿರ್ತೀವಿ. ಕಾರಂತರು ಎಲ್ಲೋ ಇದ್ದಾರೆ. ಈಗ ರಂಗಶಂಕರದಲ್ಲಿ ನಾಟಕ ಮಾಡಿದಾಗ ನಾವು ಅನ್ಕೋತೀವಿ, ಎಲ್ಲೋ ಕಾರಂತರು ನೋಡ್ತಾ ಇರ್ತಾರೆ, ಓಡಾಡ್ತಾರೆ. ಎಲ್ಲರ ಮನಸ್ಸಲ್ಲೂ ಅದೇ ಇರ್ತಾರೆ. ಕಾರಂತರನ್ನ ಮನಸ್ಸಲ್ಲಿ ಇಟ್ಕೊಂಡು ಬೆನಕನ್ನು ನಂಬಿಸಿ ನಾಟಕ ಮಾಡ್ತೀವಿ. ಪ್ರತಿಯೊಂದು ಶೋನೂ ಹೊಸದಾಗೆ ಮಾಡ್ತೀವಿ, ಹೊಸ ಥರನೇ ಮಾಡ್ತೀವಿ, ಹೊಸದೇ ಅಂತಲೇ ಮಾಡ್ತೀವಿ. ನಾವು ಎಷ್ಟು ಶೋ ಮಾಡಿಬಿಟ್ಟಿದ್ದೀವಿ. ಇದು ಸತ್ತವನ್ನಲ್ಲಿ ಶೋ ಆಗಿದೆ, ಜೋಕುಮಾರ್ ಶೋ ಆಗಿದೆ, ಇದು ಐವತ್ತನೇ ಶೋ ಆಗಿದೆ ಅಂತ
ಯಾರೂ ತಲೆ ಇಟ್ಕೊಂಡು ಮೆರೆಯೋದಿಲ್ಲ. ಪ್ರತಿಯೊಂದು ಶೋನು ನಾವು ರಿಹರ್ಸಲ್ ಮಾಡ್ತೀವಿ, ಪಕ್ಕ ಫಸ್ಟ್ ಶೋ ಅಂತಲೇ ಮಾಡ್ತೀವಿ, ಅಷ್ಟೇ ಖುಷಿಯಾಗಿರ್ತೀವಿ. ಅದೊಂದು ಇವಾಗ ನಮಗೆ ಇನ್ನೂ ಚಿಕ್ಕ ವಯಸ್ಸಿನ ಒಂದು ಹುರುಪು ಬರುತ್ತೆ. ಅದೇ ನಮಗೆ ಇಲ್ಲಿವರೆಗೂ ನಮ್ಮನ್ನು ಬೆನಕ ಮತ್ತು ಕಾರಂತರು ನಮ್ಮನ್ನು ಕಾಯ್ಕೊಂಡು ಬಂದಿರೋದು. ನಾನು ಇವತ್ತು ಖುಷಿಯಾಗಿದ್ದೀನಿ. ನನ್ನ ಮನೇಲಿ ಹೇಳ್ತಾರೆ, ನಾಟಕ ಇದ್ರೆ ಬಿಡ, ಈಗ ಹೆಂಡ್ತಿನೂ ಬೇಡ, ಮಕ್ಕಳು ಬೇಡ, ಹೊರ್ಟೋಗ್ತಾನೆ ಅಂತ ನನ್ನ ಹೆಂಡ್ತಿ ಯಾವಾಗಲೂ ಬೈತಿರ್ತಾರೆ. ಬಟ್ ಇಲ್ಲಿ ನನಗೆ ಇರೋವರೆಗೂ ಇರೋದಲ್ಲಿ ಥಿಯೇಟರ್ ಮತ್ತು ಬೆನಕ, ನೆನಪಿನ ಕಾರಂತರು, ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ. ಮೂಲೋಕದಯ್ಯ ದೇವಾನೆ ಜಿಯ, ಮೂಲೋಕದಯ್ಯ ದೇವಾನೆ ಜಿಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ.